ಹೆಣ್ಣಿನ ದೇಹವನ್ನ ಒಂದು ಚಿದಂಬರ ರಹಸ್ಯಕ್ಕೆ ಹೋಲಿಸ್ತಾರೆ. ಒಬ್ಬ ಗಂಡಿಗೆ ಒಂದು ಅಪಘಾತ ಆಗುತ್ತೆ, ಒಂದು 3 ದಿನ 5 ದಿನ 7 ದಿನ ಅವನಿಗೆ ರಕ್ತಸ್ರಾವ ಆಗುತ್ತೆ, ಅವನು ಬದುಕ್ತಾನ? ಅದೇ ಹೆಣ್ಣಿಗೆ ಪ್ರತಿ ತಿಂಗಳು 3, 5, 7, 8 ದಿನ ರಕ್ತಸ್ರಾವ ಆಗುತ್ತೆ. ಅದೇ ಟೈಮಲ್ಲಿ ಅವಳು ಏರೋಪ್ಲೇನ್ ಓಡಿಸ್ತಾಳೆ, ರೈಲ್ ಓಡಿಸ್ತಾಳೆ, ಆಫೀಸಲ್ಲಿ ಕೆಲಸ ಮಾಡ್ತಾಳೆ, ಮನೇಲಿ ಅಡಿಗೆ ಮಾಡ್ತಾಳೆ. ಹೆಂಗೆ ಈ ತರ ಮಾನಸಿಕ ಅಸಮತೋಲನ ಯಾಕಾಗುತ್ತೆ? ಜೋರಾಗಿ ಕಿರ್ಚಕ್ ಶುರು ಮಾಡ್ತಾರೆ. ನಿಮ್ಮ ತಾಯಿನೋ, ನಿಮ್ಮ ಅಕ್ಕನೋ, ನಿಮ್ಮ ಹೆಂಡತಿನೋ, ಏನು ದಿನ ಉಪ್ಪಿಟ್ಟು ಮಾಡ್ತೀನಿ ಅಂತ, ನಿನ್ನೆ ಅದು ಮಾಡಿದ್ದೆ, ನಿನ್ನೆ ಇದು ಮಾಡಿದ್ದೆ ಅಂತ ಫುಲ್ ದೊಡ್ಡ ಜಗಳ ಆಗುತ್ತೆ ಬರೀ ಒಂದು ಉಪ್ಪಿಟ್ಟಿಗೆ. ಪೀರಿಯಡ್ಸ್ ವಿಷಯ ಬಂದಾಗ ಅದು ಡಿವೋರ್ಸ್ ತನಕ ಹೋಗಿರೋದು ನನಗೆ ಗೊತ್ತು. ಆಗ ಗಂಡಸಿದ್ರೆ ಹೋಗಿ ಇವತ್ತು ಬೇಡ ನಾಳೆ ಮಾಡೋಣ, ನಾಡದ್ ಮಾಡೋಣ ಅಂತಂದ್ರೆ ಅವನು ತಲೆ ಕೆಡುತ್ತೆ. ಏನ್ ನಿಂದು ದಿನ ಇದ್ದಿದೆ ರಾಮಾಯಣ. ಸೈನ್ಸ್ ಅನ್ನೋ ಒಂದು ಬ್ರಿಟಿಷ್ ದಬ್ಬಾಳಿಕೆ ತಗೊಂಡ್ಬಂದ್ಬಿಟ್ಟು ನಾವಿವತ್ತು ಪ್ಯಾಡ್ ಉಪಯೋಗಿಸ್ತಾ ಇದ್ದೀವಿ. ನಮ್ಮ ಮೂಲ ನಾವು ಬಿಡಬಾರ್ದು. 0 ಕೊಟ್ಟಿದ್ದೆ ನಾವು ರೀ ಯಾವಾಗ. 2 ಬದಲಾವಣೆ ಮುಟ್ಟಿನ ಸಮಯದಲ್ಲಿ ಆಗುತ್ತೆ, ನಮಗೆ ಇಷ್ಟ ಆಗಲ್ಲ. ಒಂದು ಡ್ಯಾಂಡ್ರಫ್ ಬರುತ್ತೆ, ಇನ್ನೊಂದು ಮುಖದ ಮೇಲೆ ಪಿಂಪಲ್ ಬರುತ್ತೆ. ಈಗ ಇನ್ನೊಂದು ಉದಾಹರಣೆ ಕೊಡ್ತೀನಿ. ಗಂಡ ಹೆಂಡತಿ ಇಬ್ರು ಆಫೀಸಿಂದ ಮನೆಗೆ ಬರ್ತಾರೆ. ಗಂಡ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಸೋಫಾ ಮೇಲೆ ಮಲ್ಕೋತಾನೆ, ಮೊಬೈಲ್ ನೋಡ್ತಾನೆ. ಹೆಂಡತಿ ಏನ್ ಮಾಡ್ತಾಳೆ, ಕೈಕಾಲು ಮುಖ ತೊಳ್ಕೊಂಡು ಸೀದಾ ಅಡಿಗೆ ಮನೆಗೆ ಹೋಗ್ತಾಳೆ. ಆಮೇಲೆ ಈ ರೀಲ್ಸ್ ನೋಡೋದ್ರಿಂದ ಒಂದು ಅಡ್ವಾಂಟೇಜು ಇದೆ. ಮೊಬೈಲ್ ನೋಡ್ತಾ ಇರೋದ್ರಿಂದ ಗಂಡ ಹೆಂಡತಿಗೆ ಜಗಳ ಕಡಿಮೆ ಆಗಿದೆ. ಅವಳ ರೀಲ್ಸ್ಗೆ ಲೈಕ್ಸ್ ಬರ್ಲಿಲ್ಲ ಅಂತ ನೇಣು ಹಾಕೊಂಡ್ಬಿಟ್ಟಿದ್ದೀನಿ. ಹೆಣ್ಣಿನ ದೇಹದಲ್ಲಿ ಈ ಪೀರಿಯಡ್ಸ್ ಆದ ಸಂದರ್ಭದಲ್ಲಿ ಗಂಡು ಅವಳಿಗೆ ಯಾವ ರೀತಿ ಸಹಕಾರ ಮಾಡಬೇಕು? ಫಸ್ಟ್ ನೀನು ಏನು ಕೆಲಸ ಮಾಡ್ಬೇಡ, ಕಿಚನ್ ಕ್ಲೋಸ್ ಮಾಡಿ ಬರ್ತದೆ. ಪ್ಯಾಡ್ ಇದೆಯಾ, ಅಂಗಡಿಗೆ ಹೋಗಿ ತಗೊಂಬರಲ್ಲ ಮೊದಲನೇದು. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ಇದು ವಿಶೇಷವಾದ ಕಾರ್ಯಕ್ರಮ. ನಿಮ್ಮ ಜೊತೆಗೆ ಇದುವರೆಗೂ ಅನೇಕರನ್ನ ನಾನು ಸಂದರ್ಶನದ ಮೂಲಕ ತೋರಿಸಿದ್ದೆ. ಜೊತೆಗೆ ಇತ್ತೀಚೆಗೆ ನಾವು ಸೆಲೆಬ್ರಿಟಿಗಳಿರ್ಬಹುದು ಅಥವಾ ಸುಮಾರು ಜನ ವ್ಯಕ್ತಿಗಳನ್ನ ನಮ್ಮ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ, ಅದರಲ್ಲೂ ವಿಶೇಷವಾದ ವ್ಯಕ್ತಿಗಳನ್ನ ಪ್ರತಿದಿನ ತೋರಿಸೋ ಪ್ರಯತ್ನವನ್ನು ಮಾಡ್ತೀವಿ. ಆದ್ರೆ ಈ ಬಾರಿ ನಮ್ಮ ಹೆಗ್ಗದ್ದೆ ಸ್ಟುಡಿಯೋಗೆ ಅಂತಾರಾಷ್ಟ್ರೀಯ ಗಗನಸಖಿ ಒಬ್ರು ಬಂದಿದ್ದಾರೆ. ಇವರು ಸುಮ್ಮನೆ ಇಲ್ಲಿ ಏನೋ ಬಂದಿಲ್ಲ, ಇವರ ಹಿನ್ನೆಲೆ ಬಹಳ ದೊಡ್ಡದಿದೆ. ಜೊತೆಗೆ ಸೋಷಿಯಲಿಸ್ಟ್ ಆಗಿ ಒಂದಿಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡ್ತಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನನಗಿಷ್ಟ ಆಗಿದ್ದು ಮುಟ್ಟು ಅವನೆಷ್ಟು ಬಲ್ಲ ಅಂತ ಹೇಳಿ. ಸೊ ಹೆಣ್ಣು ಮಕ್ಕಳ ಮುಟ್ಟು ಮತ್ತೆ ಮುಟ್ಟಿನ ಸ್ವಚ್ಛತೆ, ಇದ್ರ ಬಗ್ಗೆ ಒಂದು ಗಮನವನ್ನ ಕೊಡಬೇಕು ಸಂದೀಪ್ ಅವರೇ ಅಂತ ಹೇಳಿ ಮೊದಲ ಬಾರಿಗೆ ಅವರು ಕರೆ ಮಾಡಿದಾಗ ನನಗನ್ಸಿದ್ದು ಇವ್ರು ಹೇಳುವಂತ ಸಬ್ಜೆಕ್ಟ್ ಕರೆಕ್ಟ್ ಆಗಿದೆ. ಬಹುಶಃ ಗಂಡು ಮಕ್ಕಳಾಗಿ ನಮಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ನಮ್ಮ ಮನೇಲಿ ಹೆಣ್ಣು ಇದ್ರೆ ಅಥವಾ ನಮ್ಮ ಹೆಂಡತಿ ಇದ್ರೆ ನಾವು ಅವ್ರಿಗೆ ಎಷ್ಟು ಸಪೋರ್ಟ್ ಮಾಡ್ತೀವಿ ಈ ಸಂದರ್ಭದಲ್ಲಿ ಅನ್ನುವ ಎಲ್ಲ ವಿಚಾರಗಳು ನನ್ನ ಮುಂದೆ ಬಂತು. ಹಾಗಾಗಿ ಈ ಕಾರ್ಯಕ್ರಮವನ್ನ ದಯವಿಟ್ಟು ಗಂಡ್ಮಕ್ಳು ಜಾಸ್ತಿ ನೋಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ರು ಮನೆಯಲ್ಲಿ ಕುಳಿತುಕೊಂಡು ನೋಡಿ, ಕಂಪ್ಲೀಟ್ ಆಗಿ ನೋಡಿ. ಏನೋ ನಾವು ಹೈಲೈಟ್ಸ್ ಕೊಡ್ತೀವಿ ಅದನ್ನ ಮಾತ್ರ ನೋಡೋದಲ್ಲ, ಕಂಪ್ಲೀಟ್ ಆಗಿ ನೋಡಿ. ಜೊತೆಗೆ ನಮ್ಮ ವಾಹಿನಿಯನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಮಾಹಿತಿಯನ್ನ ನಿಮ್ಮ ಬಂಧು ಬಾಂಧವರಿಗೆ ಕೂಡ ತಲುಪಿಸಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಯಾಕೆ ಇಷ್ಟೆಲ್ಲ ಫಸ್ಟೇ ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ, ನನಗೆ ಗೊತ್ತು ಇದು ಇನ್ಫಾರ್ಮೇಟಿವ್ ವಿಡಿಯೋ, ಇದರಲ್ಲಿ ಬೇರೆ ಯಾವ ಗಜಲುಗಳು ಇರೋದಿಲ್ಲ, ನೇರವಾದ ಮಾಹಿತಿ ಇರುತ್ತೆ. ಇದನ್ನ ನೀವು ತಗೊಳ್ಳೇಬೇಕು. ಎಸ್, ಇವತ್ತು ನನ್ನ ಕಾರ್ಯಕ್ರಮದಲ್ಲಿ ಅನಿತಾ ರಾವ್ ಅವರು ಜಾಯ್ನ್ ಆಗಿದ್ದಾರೆ. ಬನ್ನಿ, ನಿಮ್ಮೆಲ್ಲರ ಪರವಾಗಿ ಅವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಿಮ್ಮ ಜೊತೆ ಪ್ರಾರಂಭದಲ್ಲಿ ಮೊದಲ ಬಾರಿ ಮಾತನಾಡಿದಾಗ ನೀವು ಹೇಳಿದ್ರಿ ಮುಟ್ಟು ಅವನೆಷ್ಟು ಬಲ್ಲ ಅಂತ ಹೇಳಿ. ನನಗೊಂದಿಷ್ಟು ಪ್ರಶ್ನೆಯನ್ನ ಕೇಳಿದ್ರಿ. ಎಸ್, ಅಬ್ಸಲ್ಯೂಟ್ಲಿ ಕ್ಯೂರಿಯಸ್ ಅಂತ ಅನ್ನಿಸ್ತು ನನಗೆ. ಹೆಣ್ಮಕ್ಳು ಅಥವಾ ಹೆಣ್ಮಕ್ಳನ್ನ ಮುಟ್ಟು ಇದ್ರ ಬಗ್ಗೆ ನೇರವಾಗಿ ಮಾತಾಡ್ಕೊಳ್ಳೋದಕ್ಕೆ ಒಂದಿಷ್ಟು ಜನ ಒಂಥರ ಮುಜುಗರ ಮಾಡ್ಕೊಂತಾರೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಒಂದು ಕಂಪ್ಲೀಟ್ ಆಗಿ ಇನ್ಫಾರ್ಮೇಟಿವ್ ಆಗಿರ್ಲಿ ಅಂತ ನಾನು ಅನ್ಕೊಂತೀನಿ. ನಿಮ್ಗೆ ಮೊದಲನೆಯದಾಗಿ ನಾನು ಕೇಳೋದು, ಹೆಣ್ಣಿನ ದೇಹವನ್ನ ಒಂದು ಚಿದಂಬರ ರಹಸ್ಯಕ್ಕೆ ಹೋಲಿಸ್ತಾರೆ. ಅದು ಹಿಂದೆಯಿಂದಲೂ ಕೂಡ ಅದೊಂದು ಚಿದಂಬರ ರಹಸ್ಯ ಅಂತ ಹೇಳ್ತಾರೆ. ಏನ್ ಮೇಡಮ್ ಇದು, ಯಾಕೆ ಅದಕ್ಕೆ ಹೋಲಿಸ್ತಾರೆ? ಇದ್ರ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ ಕೊಡಬಹುದಾ ನೀವು ಅಂತ? ಅಫ್ಕೋರ್ಸ್. ನಮಸ್ಕಾರ ವೀಕ್ಷಕರೇ. ಹೆಣ್ಣಿನ ದೇಹನ ಚಿದಂಬರ ರಹಸ್ಯಕ್ಕೆ ನಾವು ಹೋಲಿಸ್ತೀವಿ. ಕಾರಣ ಯಾಕೆ ಅಂದ್ರೆ, ಜಗತ್ ಪ್ರಸಿದ್ಧ ಚಿದಂಬರ ರಹಸ್ಯಗಳಲ್ಲಿ ಒಂದು ಹೆಣ್ಣಿನ ದೇಹ. ಒಂದು ಉದಾಹರಣೆ ಕೊಡ್ತೀನಿ. ಒಬ್ಬ ಗಂಡಿಗೆ ಒಂದು ಅಪಘಾತ ಆಗುತ್ತೆ, ಒಂದು 3 ದಿನ 5 ದಿನ 7 ದಿನ ಅವನಿಗೆ ರಕ್ತಸ್ರಾವ ಆಗುತ್ತೆ, ಅವನು ಬದುಕ್ತಾನ? ಅದೇ ಹೆಣ್ಣಿಗೆ ಪ್ರತಿ ತಿಂಗಳು 3, 5, 7, 8 ದಿನ ರಕ್ತಸ್ರಾವ ಆಗುತ್ತೆ. ಅದೇ ಟೈಮಲ್ಲಿ ಅವಳು ಏರೋಪ್ಲೇನ್ ಓಡಿಸ್ತಾಳೆ, ರೈಲ್ ಓಡಿಸ್ತಾಳೆ, ಆಫೀಸಲ್ಲಿ ಕೆಲಸ ಮಾಡ್ತಾಳೆ, ಮನೇಲಿ ಅಡಿಗೆ ಮಾಡ್ತಾಳೆ, ದೊಡ್ಡವ್ರನ್ನ ಶುಶ್ರೂಷೆ ಮಾಡ್ತಾಳೆ, ಪ್ರತಿಯೊಂದು ಮಾಡಿ ಹೊರಗಡೆನೂ ಹೋಗಿ ದುಡಿತಾಳೆ. ಅವಳು ಮಾತ್ರ ಸಾಯಲ್ಲ, ಅವಳು ರಕ್ತಸ್ರಾವ 5 ದಿನ ಆಗತ್ತೆ, 7 ದಿನ ಆಗತ್ತೆ. ಸೊ ಇದು ಪ್ರಕೃತಿಯ ನಿಯಮ ಅಲ್ವಾ? ಪ್ರಕೃತಿ ಇಟ್ಟ ಒಂದು ಸೀಕ್ರೆಟ್ ಅಲ್ವಾ ಹೆಣ್ಣಿನ ದೇಹದಲ್ಲಿ?
ಖಂಡಿತ ಹೌದು. ಅವಳ ಸಹಿಷ್ಣು ಅಂತ ಅಂತೀವಿ, ಕರೆಕ್ಟಾ? ಅವಳು ಎಲ್ಲ ನೋವುಗಳನ್ನು ನುಂಗ್ಕೊಂಡು ಆ ಸಮಯದಲ್ಲಿ ಆಗುವಂತಹ ನೋವು ಹೆರಿಗೆ ನೋವಿಗೆ ಸಮ ಅಂತ ಅಂತೀವಿ. ಅದಷ್ಟನ್ನು ನುಂಗ್ಕೊಂಡು ಇದಿಷ್ಟು ಕೆಲಸ ಮಾಡ್ತಾಳಲ್ವಾ. ಸೊ ಏನ್ ಮಾಯೆ ಇದೆ ತಾನೆ ಅದ್ರಲ್ಲಿ ರಹಸ್ಯ ಇದ್ದೇ ಇದೆಯಲ್ಲ. ಒಬ್ಬ ಗಂಡು ಆ 3 ದಿನ 5 ದಿನ ಸಾಯೋನು, ಅದೇ ಹೆಣ್ಣು 5 ದಿನ ಹೆವಿ ಬ್ಲೀಡಿಂಗ್ ಆಗಿನೂ ಬದುಕಿರ್ತಾಳೆ ಅಂದ್ರೆ ಅದು ರಹಸ್ಯ ತಾನೆ. ಹೌದು ಹೌದು, ಕರೆಕ್ಟ್. ಎಸ್ ಮೇಡಮ್, ನಿಜವಾಗ್ಲೂ ಹೌದು. ಇವತ್ತು ಇದಕ್ಕೊಂದು ಆನ್ಸರ್ ಸಿಕ್ತು. ಯಾಕಂದ್ರೆ ಸುಮಾರು ದಿನದಿಂದ ಈ ಒಂದು ಪ್ರಶ್ನೆ ಇತ್ತು ನನ್ನ ತಲೆಯಲ್ಲೂ. ಮೇಡಮ್, ಈಗ ಈ ಪೀರಿಯಡ್ಸ್ ಆದಾಗ ಮತ್ತೆ ಆ ಸಂದರ್ಭದಲ್ಲಿ ಒಂದಿಷ್ಟು ಮಾನಸಿಕ ಅಸಮತೋಲನ ಹೆಣ್ಮಕ್ಳಲ್ಲಾಗತ್ತೆ. ಇದು ಎಲ್ಲಿಯವರೆಗೆ ಆಗುತ್ತೆ ಅಂತ ಹೇಳಿದ್ರೆ ಒಂಥರ ಡಿವೋರ್ಸ್ ಆಗೋ ಲೆವೆಲ್ ವರೆಗೂ ಕೂಡ ಆಗಿರೋದು ಇದೆ. ಅದು ನಿಮ್ಮ ಒಂದು ಹಿಸ್ಟ್ರಿಲೂ ಕೂಡ ನೀವು ಅದನ್ನ ನೋಡಿದೀರಾ ಅನ್ನೋದನ್ನ ನನಗೆ ಆಫ್ ದಿ ರೆಕಾರ್ಡ್ ನೀವು ಹೇಳ್ತಾ ಇದ್ರಿ. ಹೆಂಗೆ ಈ ತರ ಮಾನಸಿಕ ಅಸಮತೋಲನ ಯಾಕಾಗತ್ತೆ? ಈ ತರ ದೃಷ್ಟಾಂತಗಳಾಗಿರೋದು ನಿಜಾನ? ಓಕೆ, ಸೊ ಈಗ ಒಂದು ಹೆಣ್ಣು ಮಾನಸಿಕವಾಗಿ ಸರಿಯಾಗಿ ಖುಷಿಯಾಗಿ ಸಂತೋಷದಿಂದ ತಿಂಗಳಲ್ಲಿ ಇರೋದೇ 1 ವಾರ. ಅದು ಅವಳಿಗೆ ಪೀರಿಯಡ್ಸ್ ಆದ್ಮೇಲೆ. ಆ 1 ವಾರ ಆದ್ಮೇಲೆ ಏನಾಗುತ್ತೆ, ಹಾರ್ಮೋನುಗಳ ಉತ್ಪಾದನೆ ಆಗುತ್ತೆ. ನೆಕ್ಸ್ಟ್ ಮುಟ್ಟು ಆಗಕ್ಕೆ ನಮ್ಮ ದೇಹದಲ್ಲಿ ಕೆಲವು ಬದಲಾವಣೆಗಳಾಗುತ್ತೆ. ಆ ಬದಲಾವಣೆಗೆ ಕಾರಣ ಏನು ಅಂತಂದ್ರೆ ಹಾರ್ಮೋನ್ಗಳು, ಪ್ರೊಜೆಸ್ಟರಾನ್, ಈಸ್ಟ್ರೋಜನ್, ಈ ತರದೆಲ್ಲ ಕೆಲವು ಹಾರ್ಮೋನ್ಗಳಿರುತ್ತೆ. ಆ ಹಾರ್ಮೋನ್ ಉತ್ಪಾದನೆ ಆಗ್ಬೇಕಾದ್ರೆ ಒಂದೊಂದು ಸಲ ಜಾಸ್ತಿ ಉತ್ಪಾದನೆ ಆಗುತ್ತೆ, ಇನ್ನೊಂದ್ಸಲ ಕಡಿಮೆ ಉತ್ಪಾದನೆ ಆಗುತ್ತೆ. ಆ ಅಂತರದಲ್ಲಿ ನಮಗೆ ಅದನ್ನ PMS ಅಂತ ಅಂತೀವಿ ನಾವು, ಪ್ರೀ ಮೆನ್ಸ್ಟ್ರಲ್ ಸಿಂಪ್ಟಮ್ಸ್. ಅಂದ್ರೆ ಮುಟ್ಟು ಆಗಕ್ಕೆ ಹಿಂದೆ ಏನೋ ಕೆಲವು ಬದಲಾವಣೆಗಳಾಗುತ್ತೆ. ಈ ಬದಲಾವಣೆಗಳು ಆಗಬೇಕಾದ್ರೆ ಏನಾಗುತ್ತೆ ಮೊದಲು ಅಂತಂದ್ರೆ, ಆ ಹಾರ್ಮೋನುಗಳು ಉತ್ಪಾದನೆ ಆಗ್ತಾ ಇದ್ದಾಗ ಏರುಪೇರು ಆದಲ್ಲಿ ಮೊದಲನೇದಾಗಿ ಡ್ಯಾಂಡ್ರಫ್ ಬರುತ್ತೆ, ಪಿಂಪಲ್ಸ್ ಬರುತ್ತೆ, ಬೆವರು ವಾಸನೆ ಬರುತ್ತೆ, ತುಂಬಾ ಬೆವರು ಜಾಸ್ತಿ ಉತ್ಪಾದನೆ ಆಗುತ್ತೆ. ಅದಾದ್ಮೇಲೆ ಕೋಪ ಬರುತ್ತೆ, ಮೂಡ್ ಸ್ವಿಂಗ್ಸ್ ಆಗುತ್ತೆ. ಆಮೇಲೆ ಕಿಬ್ಬು ಹೊಟ್ಟೆಯಲ್ಲಿ ಸಣ್ಣದಾಗಿ ನೋವ್ತಾ ಇರುತ್ತೆ. ಆಮೇಲೆ ಬೆನ್ನು ನೋವು ಬರ್ತಾ ಇರುತ್ತೆ. ಆಮೇಲೆ ಕಾಲು ಸೆಳ್ತಾ ಇರುತ್ತೆ, ವಾಂತಿ ಮಾಡೋ ತರ ಆಗ್ತಾ ಇರುತ್ತೆ. ಇದಿಷ್ಟನ್ನು ಸಹಿಸ್ಕೊಂಡು ಇದಿಷ್ಟನ್ನು ನಾವು ಯಾರಿಗೂ ಏನು ಹೇಳೋದೇ ಇಲ್ಲ. ಇದಿಷ್ಟು ಸಹಿಸ್ಕೊಂಡೇ ಬರ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್, ನೀವೇನ್ ಮಾಡ್ತೀರಾ ಅಥವಾ ಮನೇಲಿರೋ ಗಂಡಸರು ಏನ್ ಮಾಡ್ತಾರೆ, ಏನೋ ಇವತ್ತು ಉಪ್ಪಿಟ್ಟು ಮಾಡಿದ್ಯಾ ಅಂತ ಶುರು ಮಾಡ್ತಾರೆ. ನಿಮಗ್ ಗೊತ್ತಿಲ್ಲ ಅಲ್ವಾ ದೇಹದಲ್ಲಿ ಏನೇನ್ ಆಗ್ತಾ ಇದೆ ಅಂತ. ಜೋರಾಗಿ ಕಿರ್ಚಕ್ ಶುರು ಮಾಡ್ತಾರೆ. ನಿಮ್ಮ ತಾಯಿನೋ ನಿಮ್ಮ ಅಕ್ಕನೋ ನಿಮ್ಮ ಹೆಂಡತಿನೋ, ಏನು ದಿನ ಉಪ್ಪಿಟ್ಟು ಮಾಡ್ತೀನಿ ಅಂತ, ನಿನ್ನೆ ಅದು ಮಾಡಿದ್ದೆ ನಿನ್ನೆ ಇದು ಮಾಡಿದ್ದೆ ಅಂತ ಫುಲ್ ದೊಡ್ಡ ಜಗಳ ಆಗುತ್ತೆ ಬರೀ ಒಂದು ಉಪ್ಪಿಟ್ಟಿಗೆ. ಆಗ ನಿಮ್ಮ ತಲೆಯಲ್ಲಿ ಒಂದು ಸಂದೇಹ ಬರುತ್ತೆ, ಇದೇನಿದು ನಿನ್ನೆ ರಾತ್ರಿ ತನಕ ಚೆನ್ನಾಗಿದ್ಲಲ್ಲ ಅಮ್ಮ, ನಿನ್ನೆ ರಾತ್ರಿ ತನಕ ನನ್ನ ಹೆಂಡತಿ ಚೆನ್ನಾಗೇ ಇದ್ಲಲ್ಲ, ಬರೀ ನಿಧಾನಕ್ಕೆ ಉಪ್ಪಿಟ್ಟು ಅಂತ ಮಾಡಿದ್ದಕ್ಕೆ ಇಷ್ಟು ರಾಧ್ಯ ಅಂತ ಮಾಡ್ತಾ ಇದ್ದಾಳಲ್ಲ. ಅಲ್ಲಿ ಕಾರಣ ಉಪ್ಪಿಟ್ಟಲ್ಲ, PMS ಆಗ್ತಾ ಇದೆ ಆ ಲೇಡಿಗೆ. ನೀವು ರಾಂಗ್ ಟೈಮಲ್ಲಿ ಏನ್ ಮಾಡಿದೀರಾ, ಉಪ್ಪಿಟ್ಟಿನ ಬಗ್ಗೆ ಎತ್ಬಿಟ್ಟಿದ್ದೀರಾ. ಸೊ ಇದು ಈಗಿನ ಕಾಲದಲ್ಲಿ ಪೀರಿಯಡ್ಸ್ ಕ್ಯಾನ್ ರಿಲೇಟ್ ಟು ಡಿವೋರ್ಸ್. ಪೀರಿಯಡ್ಸ್ ವಿಷಯ ಬಂದಾಗ ಅದು ಡಿವೋರ್ಸ್ ತನಕ ಹೋಗಿರೋದು ನನಗೆ ಗೊತ್ತಿದೆ. ಯಾಕೆಂದ್ರೆ ನಾನು ಸರ್ಕಾರಿ ಶಾಲೆಗಳಲ್ಲಿ ಮತ್ತೆ ನಾನು ಹೇಳಿದ್ನಲ್ಲ ಕಾರಾಗೃಹದಲ್ಲಿ ಮತ್ತೆ ಎಲ್ಲ ಕಾರ್ಖಾನೆಗಳಲ್ಲಿ ಇದರ ಮುಟ್ಟು ಮತ್ತೆ ಮುಟ್ಟಿನ ಸ್ವಚ್ಛತೆಯ ಬಗ್ಗೆ ನಾನು ಪಾಠ ಮಾಡ್ತೀನಿ. ಆಗ ಆ ಮಹಿಳೆಯರು ಕೇಳುವಂತಹ ಕೆಲವು ಪ್ರಶ್ನೆಗಳು, ಮೇಡಮ್ ನೀವು ನಮಗ್ ಮಾತ್ರ ಹೇಳ್ತೀರಾ, ಗಂಡಸರಿಗೂ ಹೇಳ್ಕೊಡಿ. ಅಲ್ಲಿಂದ ನಾನೊಂದು ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಶುರು ಮಾಡಿದೆ. ಸೊ ಆಗ ನನಗೆ ಗೊತ್ತಾಗಿದ್ದು ಇದಿಷ್ಟು ಉಪ್ಪಿಟ್ಟಿನ ಕತೆ ಡಿವೋರ್ಸ್ ತನಕ ಹೋಗುತ್ತೆ. ಕಾರಣ ಹೇಳ್ತೀನಿ. ಡಿವೋರ್ಸ್ ಇವಾಗ ದಾಂಪತ್ಯ ಜೀವನ ಅಂತಂದ್ರೆ ಕೆಲವು ಸಲ ಸಂತೋಷವಾಗಿರುವಂತಹ ಟೈಮು ಬರುತ್ತೆ. ಆ ಸಂತೋಷವಾಗಿರೋ ಟೈಮು ಗಂಡಸು ಬಂದು ಕೇಳ್ತಾನೆ, ಸಂತೋಷವಾಗಿರೋ ಟೈಮು ನಿನಗೆ ಓಕೆನಾ ಅಂತ. ಆಗ ಅವಳಿಗೆ ಕಿರು ಹೊಟ್ಟೆ ನೋವ್ತಾ ಇರುತ್ತೆ, ಕಿಬ್ಬು ಹೊಟ್ಟೆ, ಸೊಂಟ ನೋವ್ತಾ ಇರುತ್ತೆ. ಒಂದೇ ದಿನ ಅಂತಾಳೆ ಇವತ್ತು ಬೇಡ ನಾಳೆ, ನಾಳೆ ಬೇಡ ನಾಡದ್ದು, ಅದ್ರಾಚೆ ನಾಡದ್ದು, ಅದ್ರಾಚೆ ನಾಡದು. ಯಾಕೆಂದ್ರೆ ಇದು ನಮ್ಗೆ ತಿಂಗಳಲ್ಲಿ 22 ದಿನ ನಾವು ಇದನ್ನೇ ಅನುಭವಿಸ್ತಾ ಇರ್ತೀವಿ. ಆಗ ಗಂಡಸ ಹತ್ರ ಹೋಗಿ ಇವತ್ತು ಬೇಡ ನಾಳೆ, ನಾಳೆ ಮಾಡೋಣ, ನಾಡದ್ ಮಾಡೋಣ ಅಂತಂದ್ರೆ ಅವನಿಗೆ ತಲೆ ಕೆಡುತ್ತೆ. ಏನ್ ನಿಂದು ದಿನ ಇದ್ದಿದೆ ರಾಮಾಯಣ ಅಂತ ಆ ಒಂದು ಮಾತು ಅವಳಿಗೆ ಘಾಸಿ ಆಗುತ್ತೆ. ಇದೇನಿದು ಈ ತರ ನೀವು ಹೇಳ್ಬಿಟ್ರಲ್ಲ, ನಾನ್ ಏನ್ ಅನುಭವಿಸ್ತಾ ಇದ್ದೀನಿ, ನನ್ನ ದೇಹದಲ್ಲಿ ಏನಾಗ್ತಾ ಇದೆ ಅಂತ ನನಗ್ ಮಾತ್ರ ಗೊತ್ತು, ಆದ್ರೆ ನಿಮ್ಗೆ ಅದೇ ಮುಖ್ಯ ಆಯ್ತು. ಸೊ ಇದು ದಿಸ್ ಕ್ಯಾನ್ ಲೀಡ್ ಟು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್. ಅನೈತಿಕ ಸಂಬಂಧ ಶುರು ಆಗುತ್ತೆ ಇಲ್ಲಿಂದ. ಅದು ಗೊತ್ತಾಗಿ ಡಿವೋರ್ಸ್ ಆಗುತ್ತೆ. ಆಮೇಲೆ ಇದಿಷ್ಟು ಒಂದು ಹೆಣ್ಣಿನ ಜೀವನದಲ್ಲಿ ಆಗ್ತಾ ಇದೆ ಅನ್ಬೇಕಾದ್ರೆ ಮಾನಸಿಕ ಅಸಮತೋಲನ ಖಂಡಿತ ಇರುತ್ತೆ, ಸ್ಟ್ರೆಸ್ ಅಂತ ಇರುತ್ತೆ. ಸೊ ಕೊನೆಗೆ ಉಪ್ಪಿಟ್ಟು ಸಿಕ್ಕಲ್ಲ, ಬರೀ ಬಿಸಿನೀರು ಸಿಗುತ್ತೆ. ಸೊ ಎಷ್ಟು ಇಂಪಾರ್ಟೆಂಟ್ ನೋಡಿ. ಈಗ ಗಂಡಸಿಗೆ ಇವಳಿಗೆ PMS ಆಗ್ತಾ ಇದೆಯಾ ಅಥವಾ ಇವಳಿಗೆ ಸಂತೋಷವಾಗಿ ಕಾಲ ಕಳೆಯೋಗೆ ಇಷ್ಟ ಇದೆಯಾ, ಇವಳ ಮೆನ್ಸ್ಟ್ರಲ್ ಡೇಟ್ ಏನು, ಇವಳು ಯಾವಾಗ ಮುಟ್ಟಾಗತ್ತೆ ಅನ್ನೋ ಡೇಟನ್ನು ಕೂಡ ಅವನು ಬರೆದಿಟ್ಕೊಳ್ಳುವಂತ ಕಾಲ ಬಂದಿದೆ.
ಹಿಂದಿನ ಕಾಲದಲ್ಲಿ ಏನಾಗ್ತಾ ಇತ್ತು, ನಮ್ ತಾತನ್ಗೆ, ನಮ್ ತಂದೆಗೆ, ನಮ್ ಮುತ್ತ ತಾತನ್ಗೆ ಯಾರಿಗೂನು ಹೆಂಗಸ್ರ ಬಗ್ಗೆ ಏನ್ ಆಗ್ತಾ ಇದೆ ಅಂತ ಏನು ಗೊತ್ತಾಗ್ತಿರ್ಲಿಲ್ಲ. ಹೌದು. ಸೊ ಈಗ ನೋಡಿ ಹೇಗ್ ಬಂದಿದೆ ಅಂದ್ರೆ ಪೀರಿಯಡ್ಸ್ ಇಂದ ಡಿವೋರ್ಸ್ ಆಗತ್ತಾ? ಹೌದಾ. ಆಮೇಲೆ ಗಂಡಸ್ಗೆ ನನ್ನ ಹೆಂಡತಿ ಯಾವಾಗ ಮುಟ್ಟಾಗತ್ತೆ ಅಂತ ಅವನು ಡೇಟ್ ಬರ್ದಿಟ್ಕೋಬೇಕಾ? ಖಂಡಿತ ಬರ್ದಿಟ್ಕೋಬೇಕಾಗತ್ತೆ. ಆ ಕಾಲ ಬಂದಿದೆ. ಯಾಕೆ ಅಂದ್ರೆ ಆ ಟೈಮಲ್ಲಿ ನಮಗೆ ಏನು ಬೇಕಾಗಲ್ಲ ಅಲ್ವಾ? ಆ ತರ. ಮೇಡಮ್, ಬಹಳ ಹಿಂದೆಯಿಂದಲೂ ಅಥವಾ ಕೆಲವೊಂದು ಹಳ್ಳಿಗಳಿಗೆ ನಾನು ಭೇಟಿ ಕೊಟ್ಟಾಗ ನಾನು ಕೂಡ ತುಂಬಾ ಕಡೆ ನೋಡಿದ್ದೆ. ಹೆಣ್ಮಕ್ಳು ಈ ಸಂದರ್ಭದಲ್ಲಿ ಅಂದ್ರೆ ಪೀರಿಯಡ್ಸ್ ಆದ ಸಂದರ್ಭದಲ್ಲಿ ಒಂದು 5 ದಿನ ದೇವಸ್ಥಾನಕ್ಕೆ ಬರುವಂಗಿಲ್ಲ, ಮತ್ತೆ ಮನೆಯ ಮುಖ್ಯ ದ್ವಾರವನ್ನ ದಾಟುವ ಹಾಗಿಲ್ಲ, ಅಥವಾ ವಿಶೇಷ ಕಾರ್ಯಕ್ರಮಗಳಿಗೆ ನೀವು ಹೋಗಬಾರ್ದು, ಮನೆಯಲ್ಲೇ ಇರಬೇಕು ಅಂತೆಲ್ಲ ಸುಮಾರು ಜನ ಹೇಳ್ತಾರೆ. ಇವತ್ತಿಗೂ ಪರಿಪಾಲನೆಯಲ್ಲಿ ಇದ್ದಾರೆ. ಅಂದ್ರೆ ಹೊರಗಡೆ, ಮನೆಯಿಂದ ಹೊರಗಡೆ ಆಯದಲ್ಲಿ ಮಲಗುವಂತ ಜಾಯಮಾನ ಕೂಡ ಇವತ್ತಿದೆ. ಸಿಟಿಲಿ ಇಲ್ಲದೆ ಇರ್ಬೋದು, ಆದ್ರೆ ಹಳ್ಳಿಗಳಲ್ಲಿ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ಇವತ್ತಿಗೆ ಕೆಲವೊಂದ್ ಕಡೆ ನಾನು ನೋಡಿದ್ದೀನಿ. ಸೊ ಯಾಕೆ ಹಿಂದಿನವರು, ಈಗ ಇವತ್ತೇನೋ ಮಾಡಿದ್ದಲ್ಲ, ಹಿಂದಿನಿಂದನೂ ಕೂಡ ನಡ್ಕೊಂಡು ಬಂದಿರುವಂತದ್ದು, ಯಾಕೆ, ಏನ್ ಕಾರಣ ಇರ್ಬೋದು? ಅದರ ಹಿನ್ನೆಲೆ ಏನು ನಿಜವಾಗಿಯೂ? ಅಂದ್ರೆ ಇವತ್ತು ಅದು ಒಂದಕ್ಕೊಂದು ಕತೆ ಕಟ್ಟಿ ಏನೋ ಒಂದ್ ದೊಡ್ಡ ಮಹಲ್ ಆಗಿರ್ಬೋದು, ಆದ್ರೆ ಹಿಂದೆ ಅದು ಹೆಂಗ್ ಶುರುವಾಯ್ತು, ಅದ್ರ ಕತೆ ಏನು ಅಂತ. ಈಗ ಆದಿಕಾಲದಿಂದಲೂ ವೇದ ಪುರಾಣಗಳಲ್ಲಿ ಇದ್ರ ಬಗ್ಗೆ ಅಷ್ಟೊಂದು ವಿವರವಾಗಿ ಸವಿವರಣೆ ಇಲ್ಲ. ಸ್ವಲ್ಪ ಇದೆ, ಖಂಡಿತ ಇದೆ. ನಮ್ಮ ದೇವಿಗಳಿಗೂ ಮುಟ್ಟಾಗ್ತಾ ಇದ್ರು, ನಮ್ಮ ಅಯ್ಯೋರು, ಅದೆಲ್ಲ ಇದೆ. ಆದ್ರೆ ಈ ಮ್ಯಾಲ್ ಪ್ರಾಕ್ಟಿಸ್ ಅಂತ ನಾವ್ ಏನ್ ಹೇಳ್ತೀವಿ, ಮುಟ್ಕೋಬಾರ್ದು, ದೂರ ಕೂತ್ಕೋಬೇಕು, ಅದು ಮ್ಯಾಲ್ ಪ್ರಾಕ್ಟಿಸ್ ಅಲ್ಲ. ಕರೆಕ್ಟ್ ಆಗಿ ಅದೇ ರೀತಿನೇ ಇರಬೇಕಾಗಿದೆ. ಮೊದಲನೇದು ಏನು ನೀವು ಕೇಳಿದ್ದು ಅಂತಂದ್ರೆ, ಪ್ರಾರ್ಥನಾ ಮಂದಿರಗಳಿಗೆ ಹೋಗಬಾರದು ಅಂತ. ಅದು ನಿಮ್ಮ ಮೊದಲನೇ ಪ್ರಶ್ನೆ. ಇವಾಗ ಮಾತ್ರ ಶಾಲೆ ಮತ್ತೆ ಶೌಚಾಲಯ ಬಿಟ್ಟು ಬರೀ ಪ್ರಾರ್ಥನಾ ಮಂದಿರಗಳು 10 ಅಡಿಗೆ ಸಿಕ್ಕತ್ತೆ ನಮ್ಮ ದೇಶದಲ್ಲಿ. ಹಿಂದೆ ಆತರ ಇರ್ಲಿಲ್ಲ. ಪ್ರಾರ್ಥನಾ ಮಂದಿರ, ದೇವಸ್ಥಾನ ಅಥವಾ ಬೇರೆ ಇನ್ಯಾವ್ದಾದ್ರು ಪ್ರಾರ್ಥನಾ ಮಂದಿರ ಅಂದ್ರೆ ಬೆಟ್ಟದ ಮೇಲೆ ಇರೋದು. ಬೆಟ್ಟ ಹತ್ಕೊಂಡು ಹೋಗ್ಬೇಕಾಗಿರೋದು. ಒಂದು 30 ಕಿಲೋಮೀಟರ್ ಇರೋದು, 40 ಕಿಲೋಮೀಟರ್ ಇರೋದು. ಇವಳು ಮುಟ್ಟಾದವಳಿಗೆ ಹೊಟ್ಟೆ ನೋವುತ್ತೆ, ವಾಂತಿ ಬರುತ್ತೆ, ವಾಂತಿ ಆಗೋ ತರ ಆಗ್ತಾ ಇರುತ್ತೆ, ಆಮೇಲೆ ಸೊಂಟ ನೋವ್ತಾ ಇರುತ್ತೆ, ಕಾಲು ಎಳಿತಾ ಇರುತ್ತೆ. ಈ ಮುಟ್ಟಾದ ಒಂದು ಹುಡುಗಿ 30 ಕಿಲೋಮೀಟರ್ ನಡ್ಕೊಂಡು ದೇವಸ್ಥಾನಕ್ಕೆ ಹೋಗಕ್ಕಾಗತ್ತಾ? ಬೆಟ್ಟ ಹತ್ತಕ್ಕಾಗತ್ತಾ? ಬೆಟ್ಟದ ಮೇಲೆ ಕ್ರೂರ ಮೃಗಗಳಿರ್ತಾ ಇತ್ತು. ಅದಕ್ಕೆ ಹೆಣ್ಣು ಮಕ್ಕಳು ಮತ್ತೆ ಮಕ್ಕಳು ಬರಬೇಡಿ ಅಂತ ಹೇಳ್ತಿದ್ರು. 30 ಕಿಲೋಮೀಟರ್ ನಡಿಬೇಕು ಅಂತಂದ್ರೆ ದಾಹ ಆಗುತ್ತೆ, ಅಲ್ಲಿ ಇಲ್ಲಿ ನೀರು ಸಿಕ್ಕಲ್ಲ. ಇದು ಪ್ರಾರ್ಥನಾ ಮಂದಿರಕ್ಕೆ ಹೋಗಬಾರದು ಅನ್ನುವಂತ ಒಂದು ಕಾರಣ ಅಷ್ಟೇ. ಆಮೇಲೆ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ದೂರ ಕೂಡಿಸೋರು. ನಾನು ಕೂತಿದ್ದೀನಿ, ನಾ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಾನು ದೂರ ಕೂತ್ಕೋತಾ ಇದ್ದೆ. ಎಷ್ಟು ಚೆನ್ನಾಗಿ ನಾ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ ಅಂದ್ರೆ, ಆರಾಮಾಗಿ ಬುಕ್ ಓದ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ, ಏನು ಕೆಲಸ ಮಾಡೋ ಅಷ್ಟಿಲ್ಲ. ಕಾರಣ ಏನು ಅಂದ್ರೆ, ಮನೆಯ ಹಿರಿ ಸದಸ್ಯೆ ಆಕೆಗೆ ಮುಟ್ಟು ನಿಂತಿರೋದು. ಅವ್ರಿಗೆ ಆ ಸಂದರ್ಭದಲ್ಲಿ ಏನೇನಾಗತ್ತೆ ಅಂತ ಗೊತ್ತಿರೋದು. ಕೈ ನೋವತ್ತೆ, ಕಾಲು ನೋವತ್ತೆ, ತಲೆ ನೋವತ್ತೆ, ಅದ್ ನೋವತ್ತೆ, ಇದ್ ನೋವತ್ತೆ. ಅದಕ್ಕೆ ನೀನೇನ್ ಮಾಡು, ಏನು ಮನೆ ಒಳಗಡೆನೆ ಬರಕ್ ಹೋಗ್ಬೇಡ. ಅವಳಿಗೆ ಅಂತ ಒಂದು ಕೊಠಡಿ ಕೊಟ್ಟಿರ್ತೀವಿ, ಆರಾಮಾಗಿ ಅಲ್ಲಿ ಹೋಗಿ ಕೂತ್ಕೊಂಡು ವಿರಮಿಸು. ಅಡಿಗೆ ಮನೆಗೆ ಬಂದ್ರೆ ಅಡಿಗೆ ಮಾಡ್ಬೇಕಾಗತ್ತೆ, ಹಾಲಿಗೆ ಬಂದ್ರೆ ಕಸ ಗುಡಿಸ್ತೀನಿ ಅಂತ್ಯ, ಹಿತ್ಲ ಕಡೆ ಹೋದ್ರೆ ಬಟ್ಟೆ ಒಗಿತೀನಿ ಅಂತ್ಯ, ನೀರು ಸೇರ್ತೀನಿ ಅಂತ್ಯ. ಸೊ ಇದು ನೀನ್ ಏನು ಮಾಡ್ಬೇಡ. ಹೊಟ್ಟೆ ನೋವು ಅದು ಇದು ನಾವು ನಿನಗ್ ಊಟ ತಂದ್ಕೊಡ್ತೀವಿ, ನೀ ಎಲ್ಲಿದ್ಯೋ ನಾವು ನಿನಗ್ ಬಂದ್ ಸೇವೆ ಮಾಡ್ತೀವಿ ಅಂತ ಅಂದ್ರು. ಆದ್ರೆ ಆಧುನಿಕ ಯುಗ ನಾವ್ ಏನ್ ಮಾಡಿದೀವಿ, ಹೆಣ್ಣು ಅಬಲೆ ಎಲ್ಲ ಸಬಲೆ ಅಂತ ಅಂದ್ಬಿಟ್ಟು ಈ ಟೈಮಲ್ಲೂ ದುಡಿಯಕ್ಕೆ ನಾವು ಶಕ್ತಿವಂತರು, ವೀರ ಮಹಿಳೆಯರು ಅಂತ ಅನ್ಕೊಂಡ್ಬಿಟ್ಟಿದೀವಿ. ನಿಮ್ ಪ್ರಕಾರ ಆ ಸಂದರ್ಭದಲ್ಲಿ ದುಡಿಯೋದು ತಪ್ಪು ಅಂತನಾ? ದೈಹಿಕವಾಗಿ ದುಡಿಯೋದು ತಪ್ಪು ಅಂತಲ್ಲ, ಕಷ್ಟ ಇರುತ್ತೆ, ಅದನ್ನ ನುಂಗ್ಕೊಂಡು ನಾವು ಕೆಲಸ ಮಾಡ್ತೀವಿ. ಈಗ ನಿಮ್ಮ ಪರಿಚಯದಲ್ಲೇನೆ ಎಷ್ಟೋ ಹೆಣ್ಣು ಮಕ್ಕಳನ್ನ ನೀವು ಮೀಟ್ ಮಾಡಿರ್ತೀರ. ಸರ್ ನಂಗೆ ಪೀರಿಯಡ್ಸ್ ಆಗಿದೆ, ನನ್ ಹೊಟ್ಟೆ ತುಂಬಾ ನೋವ್ತಾ ಇದೆ, ನನ್ ಸೊಂಟ ತುಂಬಾ ನೋವ್ತಾ ಇದೆ ಅಂತ ಎಷ್ಟು ಜನ ನಿಮ್ಮ ಹತ್ರ ಬಂದು ಹೇಳಿದ್ದಾರೆ? ಆಫೀಸ್ಗಳಲ್ಲಿ ಎಷ್ಟು ಜನ ಬಂದು ಹೇಳಿದ್ದಾರೆ? ನಾವ್ ಯಾರು ಹೇಳಲ್ಲ, ಅದನ್ನ ನುಂಗ್ಕೊಂಡು. ಅದೇ ಹಿಂದಿನ ಕಾಲದಲ್ಲಿ ಅವ್ರು ಏನಂದ್ರು, 3 ದಿನ 5 ದಿನ ಆರಾಮಾಗಿ ಒಂದ್ ಕಡೆ ಕೂತ್ಕೊಂಡ್ರು. ಅದು ನಮ್ಗೆ ಈಗ ಬೇಡ, ಅದು ನಮ್ಗೆ ಅಯ್ಯೋ ಆಚಾರವಂತರ ಮನೆ ಅಂತೆ, ಬೇಡ. ಮುಟ್ಟಾದ್ರೆ 3 ದಿನ ದೂರ ಕೂತ್ಕೋಬೇಕಂತೆ, ಬೇಡಪ್ಪ. ಆತರ ಯಾರು ಕೂತ್ಕೋತಾರೆ ಇವತ್ತು? ನಡೆಯತ್ತಾ ಕೆಲ್ಸ? ಹಾಗಾದ್ರೆ ನಾವು ಆ ಸಂದರ್ಭದಲ್ಲಿ ನಾವು ತುಂಬಾ ಒಳ್ಳೆ ರೆಸ್ಟ್ ಮಾಡೋದು ಒಳ್ಳೇದು ಅಂತ ನೀವು ಹೇಳ್ತೀರಾ? ಖಂಡಿತ ರೆಸ್ಟ್ ಮಾಡಕ್ಕೆ ಸಾಧ್ಯ ಇರೋರು ಖಂಡಿತ ಕೂತ್ಕೊಂಡು ರೆಸ್ಟ್ ಮಾಡಿ. ಇವತ್ತಿಗೂ ಎಷ್ಟೋ ಮನೆಗಳಲ್ಲಿ ದೂರ ಕೂತ್ಕೋತಾರೆ. ನಮ್ಮ ಹಿರಿಯರು ಹೇಳಿದ್ ಖಂಡಿತ ತಪ್ಪಲ್ಲ. ಹಿರಿಯರು ಹೇಳಿದ್ದು ಸನಾತನ ಕಾಲದಿಂದ ಹೇಳ್ಕೊಂಡ್ ಬರ್ತಾ ಇದಾರೆ. ಸೈನ್ಸ್ ಬಂದಿದ್ ಯಾವಾಗ? ವಿಜ್ಞಾನ ಹುಟ್ಟಿದ್ ಯಾವಾಗ? 15ನೇ ಶತಮಾನ, 12ನೇ ಶತಮಾನ, 10ನೇ ಶತಮಾನ. ಈ ಆಚರಣೆ ನಾವು ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀವಿ. ಸನಾತನ ಹುಟ್ಟಿದ್ ಯಾವಾಗ? 40,000 ವರ್ಷ, 70,000 ವರ್ಷ ಎಲ್ಲಿದೆ ಲಿಖಿತ ರೂಪದಲ್ಲಿ? ಸೊ ಅವ್ರು ಮಾಡಿದವರು, ದೊಡ್ಡವ್ರು ಮಾಡಿದವರು, ಅವ್ರಿಗೆ ಬುದ್ಧಿ ಕಡಿಮೆ ಇರಲಿಲ್ಲ, ಬುದ್ಧಿ ನಮಗಿಂತ ಜಾಸ್ತಿ ಇತ್ತು. ಸೈನ್ಸ್ ಅನ್ನೋ ಒಂದು ಬ್ರಿಟಿಷ್ ದಬ್ಬಾಳಿಕೆ ತಗೊಂಡ್ಬಂದ್ಬಿಟ್ಟು ನಾವಿವತ್ತು ಪ್ಯಾಡ್ ಉಪಯೋಗಿಸ್ತಾ ಇದೀವಿ.
ಯಾಕೆಂದ್ರೆ ಬ್ರಿಟಿಷ್ ಅವರು ಮನೆಯಲ್ಲಿ ಮುಟ್ಟಾದ್ರೆ 3 ದಿನ ಹೆಂಗಸರು ಈಚೆ ಕೂತ್ಕೊಳ್ಳಲ್ಲ. ಅವ್ರು ಅದನ್ನ ಏನಾದ್ರು ವಾಟ್ ನಾನ್ ಸೆನ್ಸ್ ಅಂತಂದ್ರು. ಅಂಡ್ ವಿ ಆಲ್ಸೋ ಬಿಲೀವ್ಡ್ ನಾವು ದೂರ ಕೂತ್ಕೊಂಡ್ರೆ ನಾನ್ ಸೆನ್ಸ್ ಇದು ಆಧುನಿಕ ಭಾರತದ ಮಹಿಳೆ ದೂರ ಕೂತ್ಕೊಳ್ಳೋದು ಅಲ್ಲ ಅಂತ ಬಿಟ್ವಿ. ಓಕೆ ಓಕೆ ಓಕೆ. ಅಲ್ಲ, ಅಂತಾರಾಷ್ಟ್ರೀಯ ಗಗನಸಖಿ ನೀವು ನಮ್ಮ ಹಿರಿಯವರ ಒಂದು ಏನ್ ಆಚಾರ ವಿಚಾರಗಳಿತ್ತು ಅದನ್ನ ಒಪ್ಕೊಂಡು ಮಾತಾಡ್ತಿರೋದು ನನಗೆ ಬಹಳ ಖುಷಿ ಅನ್ಸಿದೆ. ಯಾಕಂದ್ರೆ ಬೇರೆ ಬೇರೆ ದೇಶಗಳಿಗೆ ಹೋಗಿರ್ತೀರಾ, ನೀವು ಆ ಸಂದರ್ಭಗಳನ್ನೆಲ್ಲ ಫೇಸ್ ಮಾಡಿರ್ತೀರಾ. ಹೆಂಗಿರ್ತಿತ್ತು ಮೇಡಮ್ ನಿಮ್ಮ ಇದ್ರಲ್ಲಿ? ತುಂಬಾ ಒಳ್ಳೆ ಪ್ರಶ್ನೆ ಇದು. ಯಾಕೆ ನನಗೆ ಹಿರಿಯರು ಮಾಡಿದ್ದು ಒಳ್ಳೇದು ಅಂತ ಅನ್ನಿಸ್ತು ಅಂತಂದ್ರೆ, ನಮ್ಮ ದೇಶ, ನಮ್ಮ ಧರ್ಮ, ನಮ್ಮ ಮೂಲ ನಮಗೆ ಗೊತ್ತಾಗೋದೇ ತುಂಬಾ ಚೆನ್ನಾಗಿ ನಮ್ಮ ದೇಶ ಬಿಟ್ಟು, ಕಂಫರ್ಟ್ ಝೋನ್ ಅನ್ನ ಬಿಟ್ಟು ಬೇರೆ ದೇಶಕ್ಕೆ ಹೋದಾಗ. ಹೌದು, ಅಲ್ಲಿ ನಮಗೆ ಬರುವಂತಹ ದೇಶಭಕ್ತಿ ಅಯ್ಯೋ ರಾಮ ಕೇಳಬೇಕು. ಸೊ ನಾನೊಂದು ಸುಮಾರು 63 ದೇಶ ನೋಡಿದೀನಿ. ಆ 63 ದೇಶದಲ್ಲಿ ತುಂಬಾ ಹೆಗ್ಗಳಿಕೆಯಿಂದ, ಅಹಂಕಾರದಿಂದ ಹೇಳೋದು ಅಂದ್ರೆ ನಮ್ಮ ದೇಶನೇ ತುಂಬಾ ಚೆನ್ನಾಗಿರೋದು. ಹೌದಾ? ವಾವ್. ನಮ್ಮ ಕಲ್ಚರು, ನಮ್ಮ ಊಟ, ನಮ್ಮ ಆಹಾರ ಪದ್ಧತಿ ಎಲ್ಲ ತುಂಬಾ ತುಂಬಾ ಚೆನ್ನಾಗಿದೆ. ನಾವು ಎಷ್ಟು ಬುದ್ಧಿವಂತರು ಅಂದ್ರೆ, ನಮ್ಮ ದೇಶದಲ್ಲಿ ಎಲ್ಲಿ ಬೇಕಾದ್ರೂ ಹೇಗ್ ಬೇಕಾದ್ರೆ ಗಾಡಿ ಓಡಿಸ್ತೀವಿ, ಎಲ್ಲಿ ಬೇಕಾದ್ರೂ ಕಸ ಎಸಿತೀವಿ. ಅದೇ ನೀವು ಬೇರೆ ದೇಶಕ್ಕೆ ಹೊಟ್ಟೋಗಿ ಆ ಕಸನ ನಿಮ್ಮ ಜೇಬಲ್ಲೇ ಇಟ್ಕೋತೀರಾ, ನಿಮ್ಮ ವ್ಯಾನಿಟಿ ಬ್ಯಾಗ್ ಅಲ್ಲೇ ಇಟ್ಕೋತೀರಾ. ಆಮೇಲೆ ನೀಟಾಗಿ ಎಲ್ಲಿ 1 ವೇ ಇದೆಯೋ ಅಲ್ಲೇ 1 ವೇಗೆ ಹೋಗ್ತೀರಾ, 2 ವೇ ಇದ್ರೆ 2 ವೇಗೆ ಹೋಗ್ತೀರಾ. ತುಂಬಾ ಚೆನ್ನಾಗಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫಾಲೋ ಮಾಡ್ತೀರಾ. ಅದೇ ನಮ್ ದೇಶಕ್ಕೆ ಬಂದ ತಕ್ಷಣ ನಾವೇನ್ ಮಾಡ್ತೀವಿ, ಎತ್ತೆಸಿತೀವಿ. ಇದು ಬದಲಾವಣೆ ಆಗ್ಬೇಕು. ಸೊ ಈ ಬದಲಾವಣೆ ನಾನು ಹೇಗೆ ತರಬೇಕು ಅಂತ ನನ್ನ ಮನಸ್ಸಲ್ಲಿ ಚುಚ್ತಾ ಇತ್ತು. ಆ ದೇಶಕ್ಕೆಲ್ಲ ಹೋದಾಗ ಪ್ಯಾರಿಸ್ಗೆ ಹೋದೆ, ಲಂಡನ್ಗೆ ಹೋದೆ, ಅಲ್ಲಿ ಹೋದೆ, ಇಲ್ಲ ತುಂಬಾ ನೀಟಾಗಿದೆ, ಇವು ಎಷ್ಟು ಚೆನ್ನಾಗಿದೆಯಪ್ಪ, ನಾನು ಏನು ಬದಲಾವಣೆ ತರಬಹುದು. 98ರಿಂದ 2006 ತನಕ ಗಗನಸಖಿ ಆಗಿದ್ದೆ. ಸೊ ನಾನ್ ಏನ್ ಬದಲಾವಣೆ ತರಬಹುದು ಅಂತಂದ್ರೆ, ನಾಳೆ ಬೆಳಗ್ಗೆ ಹೋಗಿ ರೋಡಲ್ಲಿ ನಿಂತ್ಕೊಂಡು ಎಲ್ಲಾರು ಕ್ಲೀನ್ ಮಾಡಿ ಅನ್ನಕ್ಕಾಗಲ್ಲ. ಸೊ ನಾನ್ ಶುರು ಮಾಡ್ಕೊಂಡಿದ್ದು ಮೂಲ ಸ್ಕೂಲ್ಸ್, ಸ್ಲಮ್ಸ್. ಅಲ್ಲಿಂದ ಶುರು ಆಯ್ತು. ಮುಟ್ಟು ಅಂತಂದ್ರೆ ಏನು, ಮುಟ್ಟಿನ ಸ್ವಚ್ಛತೆ ಅಂತಂದ್ರೆ ಬಿಲ್ಕುಲ್ ನಮ್ಗೆ ಏನು ಗೊತ್ತೇ ಇಲ್ಲ. ಈಗ ಕೊರೋನಾ ಟೈಮ್ ಅಲ್ಲಿ ಯಾರೋ ಒಬ್ರು ನಮ್ಗೆ ಹೇಳಿದ್ರು 22 ಸೆಕೆಂಡ್ ಕೈ ತೊಳ್ಕೊಳ್ಳಿ ಅಂದ್ರು. ಹಿಂದಿನ ಕಾಲದಲ್ಲಿ ತೊಟ್ಟಿ ಮನೆ ಇರ್ತಾ ಇತ್ತು. ಆಚೆಯಿಂದ ಬಂದ ತಕ್ಷಣ ಫಸ್ಟ್ ಕಾಲ್ ತೊಳ್ಕೊತಾ ಇದ್ವಿ, ಅದಾದ್ಮೇಲೆ ಬೆಲ್ಲ ನೀರು ಕುಡಿತಾ ಇದ್ವಿ, ಅದಾದ್ಮೇಲೆ ಒಳಗಡೆ ಹೋಗ್ತಾ ಇದ್ವಿ. ಸೊ ಇದು ಯಾವ ಕಾಲದಿಂದ ಬಂತು? ಕೊರೋನಾ ಟೈಮಲ್ಲಿ ಯಾರೋ ಒಬ್ಬ ಇಂಗ್ಲಿಷ್ ಅಲ್ಲಿ ಹೇಳ್ದ 22 ಸೆಕೆಂಡ್ ಕೈ ತೊಳ್ಕೊಳ್ಳಿ ಅಂತ. ನಾವು ಈ ಫಾಲೋಡ್ ಇಟ್. ಸ್ಯಾನಿಟೈಸರ್ ಉಜ್ಜಿದೆ. ಸೊ ಈ ಪ್ರಾಕ್ಟೀಸ್ ನಮ್ಮ ಹತ್ರ ಇದೆ, ಮೊದಲಿಂದ ಇದೆ. ಹಳ್ಳಿಗಳಲ್ಲಿ ಇವತ್ತಿಗೂ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಇದು ಅವತ್ತಿಂದಾನೂ ಇದೆ, ಯಾವತ್ತಿಂದಾನೂ ಇದೆ. ಸಾಂಕ್ರಾಮಿಕ ರೋಗ ಎಷ್ಟು ಟೈಫಾಯ್ಡ್ ಬಂದಿಲ್ಲ, ಎಷ್ಟು ಕ್ಷಯ ಬಂದಿಲ್ಲ, ಎಷ್ಟು ಜನ ಊರ್ಗೂರೇ ಸತ್ತೋಗಿಲ್ಲ. ಅವಾಗ ಬದುಕುಳಿದವ್ರು ಹೇಗ್ ಬದುಕುಳಿದ್ರು? ಸೊ ನಮ್ಮ ಮೂಲ, ನಮ್ಮ ಅಜ್ಜಿ ಏನು ಮಾಡ್ಲು. ಈಗ ಇನ್ನೊಂದು ಉದಾಹರಣೆ ಕೊಡ್ತೀನಿ. ಬಾಣಂತನ ಮಾಡಿಸ್ಕೊತಾ ಇಲ್ಲ ಹೆಣ್ಮಕ್ಳು, ಗೊತ್ತಾ? ಒಂದು ಪ್ರಸಿದ್ಧ ಹಿಂದಿ ನಟಿ ಮಗು ಆಯ್ತಾ, ಅವಳಿಗೆ 10 ದಿನ ಆದ್ಮೇಲೆ ಈಚೆ ಬಂದಿದ್ಲು ಶೂಟ್ ಮಾಡಕ್ಕೆ. ಅದನ್ನ ಜನ ಫ್ಯಾನ್ಸಿ ಅನ್ಕೊಂಡ್ರು. ಏನಿದೆ ಅದೆಲ್ಲ, ಮೆಣಸಿನ ಸಾರು ಯಾಕೆ ಕುಡಿಬೇಕು, ಉಪ್ಪು ತುಪ್ಪನ ಯಾಕೆ ತಿನ್ಬೇಕು, ಏನ್ ಸೊಂಟ ಗಟ್ಟಿ ಆಗುತ್ತೆ, ಸೊಂಟಕ್ಕೆ ಬಟ್ಟೆ ಕಟ್ಟಲ್ಲ, ಯಾಕೆ ಬಟ್ಟೆ ಕಟ್ಬೇಕು, ಬೆಲ್ಟ್, ಡಾಕ್ಟರ್ ಹೇಳಿದ್ದಾರೆ ಬೆಲ್ಟ್ ಕಟ್ಕೋಬೇಕು, ಬೆಲ್ಟ್ ಕಟ್ಟಬಾರ್ದಂತೆ, ಬೆಲ್ಟ್ ಕಟ್ಕೋಬೇಕಂತೆ. ನೋ, ಹಿಂದಿನ ಕಾಲದ ನಮ್ಮ ಅಜ್ಜಿರ್ ಹೆಂಗಿರ್ತಿದ್ರು, 10 ಹಡಿತಿದ್ರಲ್ಲ, 15 ಹಡಿತಿದ್ರಲ್ಲ, ಎಷ್ಟು ಗಟ್ಟಿಯಾಗಿದ್ರು, ಯಾಕೆ ಗಟ್ಟಿಯಾಗಿದ್ರು? ನಮ್ಮ ಮೂಲ ನಾವು ಬಿಡಬಾರ್ದು. ಸೈನ್ಸ್ ಆಮೇಲೆ ಟೆಕ್ನಾಲಜಿ, ವಿ ನೀಡ್ ಸೈನ್ಸ್, ವಿ ನೀಡ್ ಟೆಕ್ನಾಲಜಿ. ಎಸ್, 0 ಕೊಟ್ಟಿದ್ದೆ ನಾವು ರೀ. ಯಾವಾಗ ಗೆಲಿಲಿಯೋ ಇದನ್ನ ಯಾವ್ದು ಟೆಲಿಸ್ಕೋಪ್ ನ ಕಂಡಿಡಿಯಕ್ ಮುಂಚೆನೆ ನಾವು ಮೇಷ ವೃಷಭ ರಾಶಿ ಬರೆದಿದ್ವಿ. ಸುಶ್ರುತ ಇದಿಲ್ದೆ ಏನಪ್ಪಾ ಅದು ಇಂಜೆಕ್ಷನ್ ಕೊಡ್ತಾರಲ್ಲ, ಕಣ್ಣು ಆಪರೇಷನ್ ಮಾಡಿದ್ದ ಸುಶ್ರುತ. ಸೊ ಇದು ನಮ್ಮ ಧರ್ಮ, ಇದು ನಮ್ಮ ಸನಾತನ, ಇದು ನಮ್ಮ ಜ್ಞಾನ ಅಲ್ವಾ? ಸೊ ಆದ್ರಿಂದ ನಿಮ್ಮ 2ನೇ ಪ್ರಶ್ನೆ, ಮನೆ ಹೆಂಗಸರು ಯಾಕೆ ಆಚೆ ಬಿಡ್ತಾ ಇರ್ಲಿಲ್ಲ? ಆಮೇಲೆ ಉಪ್ಪಿನಕಾಯಿ ಮುಟ್ಬಾರ್ದು ಅಂತಾರೆ. ಮಲ್ಗೆ ಹೂವದ ಕೆಳಗಡೆ ಮುಟ್ಟಿನ ಬಟ್ಟೆ ಹಾಕ್ಬಾರ್ದು, ಮಲ್ಗೆ ಹೂವ ಸುಟ್ಟೋಗುತ್ತೆ ಅಂತಾರೆ. ಸೊ ಏನ್ ಸಂಬಂಧ? ಉಪ್ಪಿನಕಾಯಿ ಜಾಡಿಲಿದೆ, ಪೀರಿಯಡ್ಸ್ ಆಗಿರೋದು ದೇಹದಲ್ಲಿ, ದೇಹಕ್ಕೂ ಜಾಡಿಗೂ ಏನ್ ಸಂಬಂಧ ಇದೆ? ಸೊ ಕಾರಣ ಏನು ಅಂತಂದ್ರೆ, ಅವಳಿಗೆ ನೋವಾಗತ್ತೆ ಆ ಸಂದರ್ಭದಲ್ಲಿ. ಆದ್ರಿಂದ ಹೊರಗಡೆ ಕೂತಿರಮ್ಮ, ಆರಾಮಾಗಿ ರೆಸ್ಟ್ ತಗೋ ಅಂತ ಇದ್ದಿದ್ದ ಕಾನ್ಸೆಪ್ಟ್ ನ ನಾವು ಅದಕ್ಕೆ ಸ್ವಲ್ಪ ಮಸಾಲ ಹಾಕಿ ದೊಡ್ಡದು ಮಾಡ್ಬಿಟ್ವಿ. ಅದು ಏನಾಗೋಯ್ತು, ಇದು ಈ ಆಚರಣೆ ಹಳೆ ಆಚರಣೆ, ಇದು ಅನ್ಎಜುಕೇಟೆಡ್ಸು, ಅವಿದ್ಯಾವಂತರು ಮಾಡುವಂತಹ ಆಚರಣೆ ಅಂತ ಬ್ರಿಟಿಷ್ ಯುಗದಲ್ಲಿ ಒಂದು ಬಿರುಗಾಳಿ ಎಬ್ಬಿಸ್ಬಿಟ್ರು. ನಾವೆಲ್ಲ ಬ್ರಿಟಿಷ್ ಅವ್ರನ್ನೇ ಫಾಲೋ ಮಾಡೋದು. ವೇಷಭೂಷಣ, ಉಡುಗೆ ತೊಡುಗೆ ಪ್ರತಿಯೊಂದೂ ಸ್ವತಂತ್ರ ಬಂದಾದ್ಮೇಲೆ ಅವ್ರನ್ನೇ ಫಾಲೋ ಮಾಡ್ಕೊಂಡ್ ಬಂದಿದ್ದಕ್ಕೆ ಅವ್ರ ಮನೆಯವರು ಆಚಾರವಂತರಂತೆ, ಬೇಡಪ್ಪ ಅವ್ರ ಮನೆಗೆ ಹೆಣ್ಣು ಕೊಡಲ್ಲ ಅಂತ. ಅವ್ರು ಎಷ್ಟು ಒಳ್ಳೆ ಆಚಾರವಂತರು ಅಂದ್ರೆ, ಆ ಮಗು ಆರಾಮ್ ಮಾಡ್ಲಪ್ಪ,
ದೈಹಿಕವಾಗಿ ನೋವ್ತಾ ಇರುತ್ತೆ ಅವಳಿಗೆ, ಹೋಗಲ್ ಕೂತ್ಕೊಂಡು ಆರಾಮ್ ನೀನೇ ಹೋಗೋಳ್ಗೆ ಊಟ ಕೊಡು ಅಂತಂದ್ರೆ ಅವ್ರ ಆಚಾರವಂತರು ಅವ್ರ ಮನೆಗೆ ಹೆಣ್ಣು ಕೊಡೋದ್ ಬೇಡ. ಅಲ್ಲಿಗೆ ಬಂದಿದೀವಿ ನಾವು. ಎಸ್ ಮೇಡಮ್, ಈ ಮನಸ್ಸಿನ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ವಿ ನಾವು, ಆಗ್ಲೇ ಮಾತಾಡ್ತಾ ಇದ್ವಿ ಪೀರಿಯಡ್ಸ್ ಆದ ಸಂದರ್ಭದಲ್ಲಿ. ಮತ್ತೆ ತುಂಬಾ ಹೆಣ್ಮಕ್ಳಿಗೆ ಆ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಅಂತ. ಇದು ಯಾಕಾಗುತ್ತೆ ಅಂದ್ರೆ, ಈಗ ನೀವು ಕೆಲವೊಂದು ಕಾರಾಗೃಹಗಳಿಗೆ ಹೋಗಿ ಅಲ್ಲಿಯ ಕೆಲವೊಬ್ರನ್ನೆಲ್ಲ ಭೇಟಿ ಆಗಿದ್ರಿ, ಅವ್ರಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ರಿ. ಸೊ ಅದ್ ಯಾಕೆ ಆ ತರ ಎಲ್ಲ ಹೆಣ್ಮಕ್ಳಿಗೂ ಕೂಡ ಸಿಕ್ಕಾಪಟ್ಟೆ ಕೋಪ ಬರುತ್ತೆ, ತಡ್ಕೊಳಕ್ಕಾಗಲ್ಲ, ಬೈತಾರೆ, ಹೊಡ್ಕೊಂತಾರೆ, ಕೊಲೆಗಳು ಕೂಡ ನಡೆದಿದೆ. ಅದ್ ಯಾಕೆ, ಏನ್ ಕಾರಣ? ನಾನು ಆಗ್ಲೇ ಹೇಳ್ದಂಗೆ ಹಾರ್ಮೋನುಗಳ ಉತ್ಪಾದನೆ, ಆಮೇಲೆ ಅದರದ್ದು ಉತ್ಪಾದನೆಯಲ್ಲಿ ಅಸಮತೋಲನ. ಕೆಲವು ಹಾರ್ಮೋನ್ ಜಾಸ್ತಿ ಉತ್ಪಾದನೆ ಆಗ್ತಾ ಇರುತ್ತೆ, ಕಡಿಮೆ ಆಗ್ತಾ ಇರುತ್ತೆ. ಕಡಿಮೆ ಆದಾಗ ಸಖತ್ ಕೋಪ ಬರ್ತಾ ಇರುತ್ತೆ, ಜಾಸ್ತಿ ಆದಾಗ ತಣ್ಣಗಿರುತ್ತೆ. ಸೊ ಇದು ಕ್ಷಣಿಕ, ನಮ್ಗೆ ಕೋಪ ಖಂಡಿತ ಬಂದೇ ಬರುತ್ತೆ. ಎರಡು ಬದಲಾವಣೆ ಮುಟ್ಟಿನ ಸಮಯದಲ್ಲಿ ಆಗುತ್ತೆ, ನಮ್ಗೆ ಇಷ್ಟ ಆಗಲ್ಲ ಅದು. ಒಂದು ಡ್ಯಾಂಡ್ರಫ್ ಬರುತ್ತೆ, ಇನ್ನೊಂದು ಮುಖದ ಮೇಲೆ ಪಿಂಪಲ್ ಬರುತ್ತೆ. ಹೆಣ್ಣು ಮಕ್ಕಳಿಗೆ ಮುಖದ ಮೇಲೆ ಪಿಂಪಲ್ ಬಂದ್ರೆ ರೌದ್ರಾವತಾರ, ರುದ್ರ ಕಾಳಿ ಅವತಾರ ಬಂದ್ಬಿಡುತ್ತೆ. ಯಾಕೆಂದ್ರೆ ನಮ್ಮ ಅಂದ ಕೆಟ್ಟೋಗುತ್ತೆ. ಸೊ ಇನ್ನೂ ಕೆಲವು ಕಾರಣಗಳಿರುತ್ತೆ. ಮನೇಲಿ ಯಾವ್ದೋ ಒಂದು ಕ್ಲೀನ್ ಆಗಿರಲ್ಲ, ಅಥವಾ ಇನ್ನೇನೋ ಯಾರೋ ರೋಗಸ್ಥ ಇವ್ರು ಇರ್ತಾರೆ, ವಯಸ್ಸಾದವ್ರು ಇರ್ತಾರೆ, ಅವ್ರನ್ನ ನೋಡ್ಕೋಬೇಕಾಗಿರುತ್ತೆ. ಎಲ್ಲ ಒತ್ತಡಗಳಿರುತ್ತೆ. ಈಗ ಇನ್ನೊಂದು ಉದಾಹರಣೆ ಕೊಡ್ತೀನಿ. ಗಂಡ ಹೆಂಡತಿ ಇಬ್ರು ಆಫೀಸಿಂದ ಮನೆಗೆ ಬರ್ತಾರೆ. ಗಂಡ ಹೋಗಿ ಕೈಕಾಲ್ ಮುಖ ತೊಳ್ಕೊಂಡು ಸೋಫಾ ಮೇಲೆ ಮಲ್ಕೋತಾನೆ, ಮೊಬೈಲ್ ನೋಡ್ತಾನೆ. ಹೆಂಡತಿ ಏನ್ ಮಾಡ್ತಾಳೆ, ಕೈಕಾಲ್ ಮುಖ ತೊಳ್ಕೊಂಡು ಸೀದಾ ಅಡಿಗೆ ಮನೆಗೆ ಹೋಗ್ತಾಳೆ. ತರಕಾರಿ ಆಗಿ ಹೆಚ್ಕೋಬೇಕು, ಅಡಿಗೆ ಮಾಡ್ಬೇಕು, ನಾಳೆ ಬೆಳಗ್ಗೆ ತಿಂಡಿ ಏನು ಮಾಡ್ಬೇಕು, ಅಡಿಗೆ ಏನು ಮಾಡ್ಬೇಕು, ಅಕಸ್ಮಾತ್ ಅಡಿಗೆ ಉಳಿದ್ರೆ ಏನು ತರಕಾರಿ ಇದೆಯಾ, ಹಾಲಿಂದ ಇಡ್ಬೇಕು, ಮನೆ ಮುಂದೆ ರಂಗೋಲೆ, ಫಿಲ್ಟರ್ ಹಾಕ್ಬೇಕು, ಟೀ ಮಾಡ್ಬೇಕು, ಎರಡ ಆಗ ಡಿನ್ನರ್ ಆಗ್ಬೇಕು, 8-8:30 ಅಡಿಗೆ ಆಗ್ಬೇಕು. ಅವನೇನ್ ಮಾಡ್ತಾ ಇರ್ತಾನೆ, ಮೊಬೈಲ್ ನೋಡ್ತಾ ಇರ್ತಾನೆ. ಇದಿಷ್ಟು ಒತ್ತಡ ಅಲ್ವಾ ಒಂದು ಹೆಣ್ಣು ಮೇಲೆ? ಯಾಕೆಂದ್ರೆ ಗಂಡಸ ತರನೇ ಅವಳು ಆಫೀಸ್ ಹೋಗ್ಬಿಟ್ಟು ಬಂದಿರ್ತಾಳೆ. ಅವನು ಮಾತ್ರ ಸೋಫಾ ಮೇಲೆ, ಇವಳು ಮಾತ್ರ ಅಡಿಗೆ ಮನೇಲಿ. ಸೊ ಕೋಪ ಖಂಡಿತ ಬರುತ್ತೆ. ಆಮೇಲೆ ಇನ್ನೊಂದು ಏನು ಅಂತಂದ್ರೆ, ನಾನ್ ನೋಡಿರೋ ಪ್ರಕಾರ ಚಿಕ್ಕ ಮನೆಗಳಿರುತ್ತೆ, ಜೋಪಡಿ ಆಗಿರ್ಬೋದು, ಸ್ಲಮ್ ಆಗಿರ್ಬೋದು, ತುಂಬಾ ಮನೆ ಚಿಕ್ಕದಿರುತ್ತೆ. ಮನೆ ಯಾವಾಗ ಚಿಕ್ಕದಿರುತ್ತೆ, ಕೆಲಸಗಳು ಜಾಸ್ತಿ ಇರುತ್ತೆ. ಆ ಪೀರಿಯಡ್ ಟೈಮಲ್ಲಿ ಪ್ಯಾಡ್ ಎಲ್ಲಿ ಚೇಂಜ್ ಮಾಡ್ಬೇಕಾ ಹುಡುಗಿ ಅಥವಾ ಹೆಂಗ್ಸ್? ಕಾಮನ್ ಟಾಯ್ಲೆಟ್ ಇರುತ್ತೆ, ಆ ಟಾಯ್ಲೆಟ್ ಫುಲ್ ಇರುತ್ತೆ. ಈ ಚಿಕ್ಕ ಮನೆಯಲ್ಲಿ ಅಣ್ಣ ತಮ್ಮಂದ್ರು, ಅಕ್ಕ ತಂಗಿ ಎಲ್ಲಾರು ಒಟ್ಟಿಗೆ ಒಂದೇ ಮನೇಲಿ ಇದ್ದಾಗ ಕಿರಿ 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 ಅನ್ಸ್ತಾ ಇರುತ್ತೆ. ಅವಳಿಗೆ ಒಬ್ಳೇ ಕೂತ್ಕೋಬೇಕು ಅಂತ ಅನ್ಸುತ್ತೆ. ಅಂತದ್ರಲ್ಲಿ ಸೌದೆ ಇದ್ ಮಾಡ್ಕೊಂಡು ಅಡಿಗೆ ಮಾಡು ಅನ್ನೋದಾಗ್ಲಿ, ಅಥವಾ ನೀನ್ ಇದು ಮಾಡಿಲ್ಲ, ನೀನ್ ಅದು ಮಾಡಿಲ್ಲ, ಗಂಡ ಕುಡ್ಕೊಂಡ್ಬಂದು ಹೊಡಿಯೋದಾಗ್ಲಿ, ಅವಾಗ ಗ್ಯಾರಂಟಿ ತಲೆ ಕೆಟ್ಟ. ನೀವು ಈ ಕಾರಾಗೃಹಗಳಿಗೆಲ್ಲ ಹೋಗಿರ್ತೀರಾ, ಜೈಲುಗಳಿಗೆ ಹೋಗಿರ್ತೀರಾ. ಒಂದ್ ಹೇಳ್ತಾ ಇದ್ರಿ ನೀವು, ಒಬ್ರು ಒಂದು ಕೊಲೆ ಮಾಡಿ ಬಂದಿದ್ರು ಅಲ್ಲಿಗೆ ಅಂತ ಹೇಳಿ. ಸೊ ಆ ತರದ ಯಾವ್ದಾದ್ರು ಒಂದು ದೃಷ್ಟಾಂತವನ್ನು ಹೇಳ್ಬಹುದಾ ನಮ್ಗೆ ಅಂತ? ಅದ್ರ ಬಗ್ಗೆ ಜಾಸ್ತಿ ಹೇಳಕ್ ಆಗಲ್ಲ, ಖಂಡಿತ ಹೇಳ್ತೀನಿ. ನಾನು ಅಲ್ಲಿ ಮುಟ್ಟಿನ ಸ್ವಚ್ಛತೆಯ ಬಗ್ಗೆ ಮಾತಾಡಕ್ ಹೋಗ್ತೀನಿ, ಪ್ಯಾಡ್ಸ್ ಕೊಡಕ್ ಹೋಗ್ತೀನಿ, ಆಮೇಲೆ ಸರ್ವೈಕಲ್ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್, ಓರಲ್ ಕ್ಯಾನ್ಸರ್ ಸ್ಕ್ರೀನಿಂಗ್, ಇದೆಲ್ಲಾನು ಕೃತಕ ಕಾಲುಗಳನ್ನ ಕೊಟ್ಟಿದ್ದೀನಿ ಅಲ್ಲಿರೋ ಗಂಡಸ ಖೈದಿಗಳಿಗೆ. ಈ ತರದ್ದೆಲ್ಲ ಆಗಿದೆ. ಅಲ್ಲಿ ನಾನು ಕೂತ್ಕೊಂಡು ಕೇಳ್ತಾ ಇದ್ದಾಗ ಗೊತ್ತಿಲ್ಲ ನಾನು ಯಾಕೆ ಆತರ ಮಾಡ್ದೆ ಅಂತ ಒಂದು ಸಿಂಪಲ್ ಆಗಿ ಹೇಳ್ಬಿಡ್ತಾರೆ ಅಷ್ಟೇ. ಅಲ್ಲಿ ಜಾಸ್ತಿ ನಮ್ಮ ಪರ್ಸನಲ್ ಎಲ್ಲ ಮಾತಾಡಕ್ಕೆ ಅವಕಾಶ ಇಲ್ಲ. ಸೊ ಒಂದೆರಡು ಸಾಲು ಮಾತಾಡಿದಾಗ ಅವ್ರು ಹೇಳೋದು ಅಂದ್ರೆ, ಕೋಪದ ಕೈಗೆ ಬುದ್ಧಿ ಕೊಟ್ಬಿಟ್ಟೆ, ನನಗ್ ಗೊತ್ತೇ ಇಲ್ಲ ಈ ತರ ಆಗೋಗುತ್ತೆ ಅಂತ, ನನಗ್ ಗೊತ್ತೇ ಇಲ್ಲ, ಅಚಾನಕ್ ಆಗಿ ಆಗೋಯ್ತು ಆ ತರ. ಆ ಕೋಪ ಬಂದಿದ್ದು ನನ್ನ ನೆಕ್ಸ್ಟ್ ಪ್ರಶ್ನೆ, ಯಾಕೆ ನೀವು ಮುಟ್ಟಾಗಿದ್ರ ಆ ಸಮಯದಲ್ಲಿ? ಹೌದು ಮೇಡಮ್. ಸೊ ಬರೀ ನಮ್ಮ ಮಾನಸಿಕ ಅಸಮತೋಲನ ಅಲ್ಲ, ಅಕ್ಕಪಕ್ಕದಲ್ಲಿ ಇರೋ ರಿಸೋರ್ಸ್ಗಳು ಕೂಡ ನಮ್ಮ ಮೇಲೆ ಒತ್ತಡ ಹಾಕುತ್ತೆ, ನಾವು ಕಿರ್ಚೋ ತರ ಮಾಡೋದು ಇದು. ಸೊ ಇವಾಗ ನಾನು ಅವಾಗ್ಲೇ ನಿಮ್ಗೆ ಹೇಳಿದೆ, ಅಮ್ಮ ಬರೀ ಉಪ್ಪಿಟ್ಟು ಮಾಡಿರ್ತಾಳೆ ಅಂತ. ಹುಡುಗಂಗ್ ಕೋಪ ಬರುತ್ತೆ, ಅಮ್ಮ ಬರೀ ಉಪ್ಪಿಟ್ಟು ಮಾಡಿದ್ಯಾ ನೀನು, ದಿನ ಇದನ್ನೇ ಮಾಡ್ತೀಯ. ಅಮ್ಮ ಅಲ್ಲಿಂದಾನೇ ಸೌಟಿಸಿತಾಳೆ, ದಿನ ಇದೇ ಮಾಡ್ತೀನ, ನಿನ್ನೆ ಚಿತ್ರಾನ್ನ ಮಾಡಿದ್ದೆ, ನಾಳೆ ಅವಲಕ್ಕಿ ಮಾಡಿದ್ದೆ, ಅದು ಮಾಡಿದ್ದೆ, ಇದು ಮಾಡಿದ್ದೆ, ದಿನ ಉಪ್ಪಿಟ್ಟೆ ಮಾಡ್ತೀನಿ. ಸೊ ಹುಡುಗಂಗೆ ಇದೇನಿದು, ಅಮ್ಮ ನಿನ್ನೆ ರಾತ್ರಿ ತಾನೇ ಚೆನ್ನಾಗಿದ್ಲಲ್ಲ, ಈಗ ಯಾಕೆ ಕಿರ್ಚಾಡ್ತಾ ಇದ್ದಾಳೆ? ಅಥವಾ ನೀವು ಹೆಂಡತಿ ಈ ತರ ಅನ್ಕೋಬಹುದು, ಸಿಂಪಲ್ ಇದಕ್ಕೆ ಇಷ್ಟು ಚಿಕ್ಕ ಟಾಪಿಕ್ಗೆ ಯಾಕೆ ನೀನ್ ಈ ತರ ಮಾತಾಡ್ತಾ ಇದ್ಯಾ? ನಾನ್ ಕೇಳಿದ್ದು ಇವತ್ತು ಇದನ್ನೇ ಮಾಡಿದ್ಯಾ ಅಂತ. ಆದ್ರೆ ಅವಳಿಗೆ ಅದು ಮಾಡಕ್ಕೂ ಆಗಿರಲ್ಲ ಪಾಪ. ಹೊಟ್ಟೆ ನೋವಲ್ಲಿ ಎದ್ದಿರ್ತಾಳೆ, ನಿಮಗ್ ಗೊತ್ತಿರಲ್ಲ ಅವಳಿಗೆ ಪೀರಿಯಡ್ಸ್ ಆಗಿದೆ ಅಂತ, ಅಥವಾ PMS ಆಗಿದೆ. ಹೊಟ್ಟೆ ನೋವು ಹಲ್ ಕಚ್ಕೊಂಡು ಉಪ್ಪಿಟ್ಟಾದ್ರೂ ಮನೆಯವ್ರು ತಿನ್ಲಿ, ಹಸ್ಕೊಂಡಿರೋದು ಬೇಡ ಅಂತ ಉಪ್ಪಿಟ್ಟು ಮಾಡಿರ್ತಾಳೆ, ಅದ್ ನಮಗ್ ಗೊತ್ತಿಲ್ಲ. ಮೇಡಮ್, ಈ ತುಂಬಾ ಹೆಣ್ಮಕ್ಳಲ್ಲಿ ಇವತ್ತು ರೈಟ್ ನಾವು ಹಾಸ್ಪಿಟ್ಲಿಗೆಲ್ಲ ಹೋದ್ರೆ ಡಾಕ್ಟರ್ಸ್ಗಳನ್ನ ಭೇಟಿ ಆಗ್ತಿರ್ಬೇಕಾದ್ರೆ ನೋಡಿದ್ದು, ಈ PCOD PCOS ಪ್ರಾಬ್ಲಮ್ ತುಂಬಾ ಇದೆ ಅನ್ನೋದನ್ನ ನೋಡಿದ್ದೆ ನಾನು. ಸೊ ಅದ್ ಯಾಕೆ ಬರುತ್ತೆ, ಯಾಕೆ ಇತ್ತೀಚಿನ ದಿನದಲ್ಲಿ ಅದು ತುಂಬಾ ಜಾಸ್ತಿ ಆಗ್ತಾ ಇದೆ, ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡಬಹುದಾ ಅಂತ?
ನನಗೆ ಎಷ್ಟು ಗೊತ್ತಿದೆ ಅಷ್ಟು ನಾನು ಮಾಹಿತಿ ಕೊಡ್ತೀನಿ. ಯಾಕೆಂದ್ರೆ ನಾನು ವೃತ್ತಿಯಲ್ಲಿ ಗಗನಸಖಿ ವೈದ್ಯ ಅಲ್ಲ. ಸೊ ನಾನು ತಿಳಿದಿರೋ ಪ್ರಕಾರ, ನಾನು ಓದ್ಕೊಂಡಿರೋ ಪ್ರಕಾರ, ಡಾಕ್ಟರ್ಗಳ ಹತ್ರ ಮಾತಾಡಿರೋ ಪ್ರಕಾರ ಇದಕ್ಕೆ ಮೂಲ ಕಾರಣ ಗೊತ್ತಿಲ್ಲ. ಯಾಕೆ ಬರುತ್ತೆ, ಹೇಗೆ ಬರುತ್ತೆ ಅಂತ. ಇವತ್ತು 15 ವರ್ಷದ ಹುಡುಗಿಗೆ PCOD PCOS ಇದೆ. ನಾನು ಸೆಷನ್ಸ್ ತಗೊಂಡಾಗ ಗೌರ್ಮೆಂಟ್ ಸ್ಕೂಲಲ್ಲಿ ಮ್ಯಾಮ್ ನನಗೆ PCOD ಇದೆ, ನನಗೆ ಥೈರಾಯ್ಡ್ ಇದೆ ಅಂತ ಅಂತಾರೆ. ಸೊ ಇದು ಏನಿಲ್ಲ, ಅಂಡಾಶಯದ ಮೇಲೆ ನೀರಿನ ಗುಳ್ಳೆಗಳ ತರ ಒಂದಷ್ಟು ಫ್ಯಾಟ್ ಡಿಪಾಸಿಷನ್ ಆಗುತ್ತೆ. ಅದರಿಂದ ಮೊದಲನೇದಾಗಿ ಪೀರಿಯಡ್ಸ್ ರೆಗ್ಯುಲರ್ ಆಗಿ ಆಗಲ್ಲ. ಪ್ರತಿ 22 ದಿನ ಅಥವಾ 28 ದಿನ 45 ದಿನ ಈ ತರ ಒಬ್ಬೊಬ್ಬರ ದೇಹ ಒಂದೊಂದರ ರಚನೆ ಆಗಿರುತ್ತೆ. ಸೊ ಅವ್ರಿಗೆ ಈ ತರ ಆಗ್ತಾ ಇರುತ್ತೆ. ಅದರಲ್ಲಿ ಮೊದಲನೇದು ಸಿಂಪ್ಟಮ್ ಏನು ಅಂದ್ರೆ ಇರೆಗ್ಯುಲರ್ ಪೀರಿಯಡ್ಸ್ ಆಗುತ್ತೆ. ಅದಾದ್ಮೇಲೆ ಗಂಡಸರ ತರ ದೇಹದ ಮೇಲೆ ಮತ್ತೆ ಮುಖದ ಮೇಲೆ ಕೂದಲು ಬೆಳೆಯಕ್ ಶುರು ಆಗುತ್ತೆ. ಆಮೇಲೆ ನಮ್ಮ ಈ ಹೊಟ್ಟೆ ಭಾಗ ಜಾಸ್ತಿ ದೊಡ್ಡದಾಗಕ್ ಶುರು ಆಗುತ್ತೆ. ಬೇಸಿಕಲಿ ವಿ ಪುಟ್ ಆನ್ ವೇಟ್, ತೂಕ ಜಾಸ್ತಿ ಹಾಕೊಂಡು ಬರುತ್ತೆ. ಸೊ ಡಾಕ್ಟರ್ ಹತ್ರ ಹೋಗಿದ ತಕ್ಷಣ ಅವ್ರು ಫಸ್ಟ್ ಮಾಡೋದು ಪೀರಿಯಡ್ಸ್ ನ ರೆಗ್ಯುಲರ್ ಆಗಿ ಮಾಡಕ್ಕೆ ಪ್ರಯತ್ನ ಪಡ್ತಾರೆ. ಆಮೇಲೆ ಮಕ್ಕಳಾಗಲ್ಲ ಆ ಸಂದರ್ಭದಲ್ಲಿ ಮಕ್ಕಳಾಗೋ ರೀತಿ ಟ್ರೀಟ್ಮೆಂಟ್ ಕೊಡ್ತಾರೆ. ಅದೇನ್ ದೊಡ್ಡ ಸವಾಲಲ್ಲ. ಬಟ್ ಅದನ್ನ ಆದ್ರೆ ಒಂದು ಆಹಾರ ಪದ್ಧತಿ ಮತ್ತೆ ನಿಯಮಿತ ವ್ಯಾಯಾಮ ಮಾಡಿದ್ರೆ ಕರೆಕ್ಟ್ ಬಹುಶಃ ಎಲ್ಲಾ ಮೆಡಿಸಿನ್ ಇಂದ ಹೊರಗೆ ಬಂದು ಲೈಫ್ ಅನ್ನ ಅವರು ಸರಿ ಮಾಡ್ಕೋಬಹುದು, ಲೈಫ್ ಸ್ಟೈಲ್ ಸರಿ ಮಾಡ್ಕೋಬಹುದು. ಬಟ್ ಇವಾಗ ಟೈಮೇ ಇಲ್ವಲ್ಲ. ನಿಯಮಿತ ಆಹಾರ ಒಂದು, ಎರಡನೇದು ಎಕ್ಸರ್ಸೈಸ್. ಅಯ್ಯೋ ಟೈಮೇ ಇಲ್ಲ, ನಾವು ಆಫೀಸಲ್ಲಿ ತುಂಬಾ ಓಡಾಡ್ತೀವಿ, ಮೇಲೆ ಕೆಳಗೆ ಮಾಡ್ತಾ ಇರ್ತೀವಿ. ರೀಲ್ಸ್ ನೋಡೋದ್ರಲ್ಲೇ ಬಿಸಿ ಆಗ್ಬಿಟ್ಟವ್ರೆ. ರೀಲ್ಸ್ ಮಾಡೋರು ಜಾಸ್ತಿ ಆಗಿದ್ದಾರೆ, ರೀಲ್ಸ್ ನೋಡೋರು ಜಾಸ್ತಿ ಆಗಿದ್ದಾರೆ. ಆಮೇಲೆ ಈ ರೀಲ್ಸ್ ನೋಡೋದ್ರಿಂದ ಒಂದು ಅಡ್ವಾಂಟೇಜು ಇದೆ. ಮೊಬೈಲ್ ನೋಡ್ತಾ ಇರೋದ್ರಿಂದ ಗಂಡ ಹೆಂಡತಿಗೆ ಜಗಳ ಕಡಿಮೆ ಆಗಿದೆ. ಗಂಡ ಒಂದ್ ಮೂಲೆಯಲ್ಲಿ, ಹೆಂಡತಿ ಇನ್ನೊಂದ್ ಮೂಲೆಯಲ್ಲಿ. ಇನ್ ಕೆಲವರು ಗಂಡ ಹೆಂಡತಿ ಇಬ್ರು ಸಂತೋಷವಾಗಿ ರೀಲ್ ಮಾಡ್ತಾ ಇದ್ದಾರೆ. ತಲೆ ಎತ್ತಿ ನೋಡುವಾಗ ಲೈಫೇ ಮುಗಿದೋಗಿರುತ್ತೆ. ಆಮೇಲೆ ಮಕ್ಕಳು ತುಂಬಾ ಬೇಗ ದೊಡ್ಡವರಾಗ್ತಾ ಇದ್ದಾರೆ. ಯಾಕೆಂದ್ರೆ ಇವ್ರಿಗೆ ತಾಯಿಗೆ ಗಮನನೇ ಇಲ್ಲ ಮಕ್ಳು ಏನ್ ಮಾಡ್ತಾ ಇದ್ದಾರೆ ಅಂತ. ಯಾಕೆಂದ್ರೆ ಅವಳು ರೀಲ್ಸ್ ಮಾಡ್ತಾ ಇದ್ದಾಳೆ, ರೀಲ್ಸ್ ನೋಡ್ತಾ ಇದ್ದಾಳೆ. ಆಮೇಲೆ ರೀಲ್ಸ್ ಅಲ್ಲಿ ಲೈಕ್ ಬಂದಿಲ್ಲ ಅಂತ ಅದೊಂದು ಮಾನಸಿಕ ಒತ್ತಡ ಆಗ್ತಾ ಇದೆ. ಇವಾಗ ನಿನಗೆಷ್ಟು ಲೈಕ್ಸ್ ಬಂತು, ನಿನಗೆಷ್ಟು ಲೈಕ್ಸ್ ಬಂತು, ನಿಂದೆಷ್ಟು ವೀಕ್ಷಣೆ ಹೋಯ್ತು, ನಿಂದೆಷ್ಟು ವೀಕ್ಷಣೆ. ಇದು ಮಾನಸಿಕ ಒತ್ತಡ. ಯಾರೋ ಒಬ್ರು, ನಾನು ಎಲ್ಲೋ ಒಂದ್ ಕಡೆ ಓದಿದ್ದೆ, ಅವಳ ರೀಲ್ಸ್ಗೆ ಲೈಕ್ಸ್ ಬರ್ಲಿಲ್ಲ ಅಂತ ನೇಣು ಹಾಕೊಂಡ್ಬಿಟ್ಲು ಹುಡುಗಿ. ಅಂದ್ರೆ ಜೀವನದಲ್ಲಿ ಎಷ್ಟು ಟೈಮ್ ಇದೆ ಆ ಹುಡುಗಿಗೆ ನೋಡಿ ಅಲ್ವಾ. ರೀಲ್ಸ್ ಮಾಡಬೇಕು, ಅದನ್ನ ಜನ ನೋಡ್ಬೇಕು, ಅವರು ಜನ ಇಷ್ಟ ಪಡ್ಲಿಲ್ಲ ಅಂತ ನೇಣು ಹಾಕೊಂಡ್ಬಿಡೋದು. ಮತ್ತೆ ತಾಯಿ ತಂದೆ ಏನ್ ಮಾಡ್ಬೇಕು? ಅವಳನ್ನ ಓದಿಸಿ ಬರ್ಸಿ ಮೊಬೈಲ್ ತೆಕ್ಕೊಟ್ಟು ಮಾಡಿ. ಹುಟ್ಟಿದಾಗ ಅವಳ ಒಂದು ಡೆವಲಪ್ಮೆಂಟ್ ಅನ್ನ ನೋಡಿದಿದ್ರೆ ಅವಳಿಗೆ ಗೊತ್ತಾಗಿರೋದು ಅಲ್ವಾ. ಹೆಂಗೆ ಒಂದ್ ಮಗು ಹುಟ್ಟಿ 1 ವರ್ಷ 2 ವರ್ಷ 3 ವರ್ಷ ಹೆಂಗ್ ಸಾಕ್ತಾರಂದ್ರೆ, ಆಮೇಲೆ ಈ ರೀತಿ 1 ಸೆಕೆಂಡ್ಗೆ ಅವರು ಏನೋ ನಿರ್ಧಾರ ತಗೊಂಡ್ಬಿಟ್ರೆ ಅವ್ರ ಕನಸುಗಳೆಲ್ಲ ಏನಾಗ್ಬೇಕು, ಮನೆಯವ್ರ ಕನಸುಗಳು ಏನಾಗ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಮೇಡಮ್, ಈಗ ಹೆಣ್ಣಿನ ದೇಹದಲ್ಲಿ ಈ ಪೀರಿಯಡ್ಸ್ ಆದ ಸಂದರ್ಭದಲ್ಲಿ ಗಂಡು ಅವಳಿಗೆ ಯಾವ ರೀತಿ ಸಹಕಾರ ಮಾಡ್ಬೇಕು, ಇದು ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಅಂತ ಅನ್ಕೊಂತೀನಿ. ಯಾಕಂದ್ರೆ ಪ್ರತಿಯೊಂದು ಗಂಡು ಮಕ್ಕಳಿಗೂ ಈ ವಿಚಾರ ಗೊತ್ತಾಗ್ಬೇಕು. ನಾವು ಯಾವ ರೀತಿ ಅವಳಿಗೆ ಸಹಕಾರ ಮಾಡ್ಬೇಕು ಅದನ್ನ ನೀವೇ ಹೇಳಿದ್ರೆ ಚೆನ್ನಾಗಿರುತ್ತೆ. ಖಂಡಿತ. ಮನೆಯಲ್ಲಿ ತಾಯಿಗೆ ಅಥವಾ ನಿಮ್ಮ ಹೆಣ್ಣು ಮಕ್ಕಳ ಸಂಬಂಧಿಕರು, ಯಾರ ಅಕ್ಕ ಆಗಿರ್ಬೋದು, ತಂಗಿ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಮಗಳಾಗಿರ್ಬೋದು, ಅಕಸ್ಮಾತ್ ಮನೇಲಿ ಹೇಳ್ತಾರೆ, ಹೆಣ್ಣು ಮಕ್ಕಳು ಮನೇಲಿ ಬಂದು ಇವತ್ತು ನಂಗೆ ಹುಷಾರಿಲ್ಲ, ಸ್ವಲ್ಪ ಹೊಟ್ಟೆ ನೋವ್ತಾ ಇದೆ ಅಂತ ಹೇಳ್ತಾರೆ. ಆಗ ಓಹ್ ಮನೇಲಿರೋ ಗಂಡಸು, ಹೌದಾ, ಫಸ್ಟ್ ನೀನು ಏನು ಕೆಲಸ ಮಾಡ್ಬೇಡ, ಕಿಚನ್ ಕ್ಲೋಸ್ ಮಾಡಿ, ಇವತ್ತು ಪ್ಯಾಡ್ ಇದೆಯಾ, ಅಂಗಡಿಗೆ ಹೋಗಿ ತಗೊಂಬರಲ್ಲ, ಮೊದಲನೇದು. ಎರಡನೇದು ಬಿಸಿನೀರು ಕಾಯಿಸ್ಕೊಡ್ತೀನಿ, ಹಾಟ್ ವಾಟರ್ ಬ್ಯಾಗ್ ಕೊಡ್ತೀನಿ, ಇವತ್ತು ಏನ್ ತಿಂಡಿನೂ ಬೇಡ, ಮಧ್ಯಾಹ್ನದ ಅಡಿಗೆನೂ ಬೇಡ, ಆರಾಮಾಗಿ ಆರ್ಡರ್ ಮಾಡ್ತೀನಿ, ಬಿಸಿಯಾಗಿ ನಾವಿಬ್ರು ಜೊತೆ ತಿನ್ನೋಣ. ಇದಿಷ್ಟು ಯಾವತ್ತು ಒಬ್ಬ ಗಂಡಸು ಒಂದು ಹೆಣ್ಣಿಗೆ ಹೇಳ್ತಾನೋ ಅವಳು ಇದನ್ನ ಜೀವನ ಪೂರ್ತಿ ಮರೆಯಲ್ಲ. ಅದು ಸಂಬಂಧನ ಗಟ್ಟಿ ಮಾಡುತ್ತೆ, ಪರ್ಸನಲ್ ರಿಲೇಶನ್ಶಿಪ್ ತುಂಬಾ ಗಟ್ಟಿ ಮಾಡುತ್ತೆ. ಆಮೇಲೆ ಅಣ್ಣ ತಂಗಿ ಸಂಬಂಧ ಚೆನ್ನಾಗಾಗುತ್ತೆ. ಅಣ್ಣ ಹೋಗಿ ಇರೇ ನಾ ಪ್ಯಾಡ್ ತಗೊಂಡ್ ಬರ್ತೀನಿ ಅಂತಂದ್ರೆ ಎಷ್ಟು ಖುಷಿ. ಇದನ್ನ ನಾನು ಮಾಡರ್ನೈಸೇಷನ್ ಅಂತ ಆ ಸಂಬಂಧ. ಎಲ್ಲರೂ ಆಫೀಸಲ್ಲಿ ನಾವು ಹೇಳ್ತೀವಿ, ಸರ್ ಇವತ್ತು ನನಗೆ ಕೆಲಸ ಮಾಡೋಕ್ಕಾಗಲ್ಲ, ನನಗೆ ಹೊಟ್ಟೆ ನೋವ್ತಾ ಇದೆ, ಐ ಆಮ್ ಆನ್ ಮೈ ಪೀರಿಯಡ್ಸ್ ಅಂತ ಹೇಳಿದ್ರೆ ಗಂಡಸ್ಗೆ ಟ್ರೈನಿಂಗ್ ಕೊಟ್ಟಿರ್ತಾರೆ ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ. ಮೆನ್ ಆರ್ ಟ್ರೈನ್ಡ್ ಟು ಬಿ ಎಂಪಥೆಟಿಕ್. ಹೆಣ್ಣು ಮಕ್ಕಳಿಗೆ ನಂಗೆ ಹುಷಾರಿಲ್ಲ ಅಂದ್ರೆ ನೋ ಮೋರ್ ಕ್ವಶನ್ಸ್ ಆಸ್ಕ್ಡ್. ಅವಳಿಗೆ ಹುಷಾರಿಲ್ಲ ಅಂದ್ರೆ ರೆಸ್ಪೆಕ್ಟ್ ಹರ್, ಶಿ ಕ್ಯಾನ್ ನಾಟ್ ವರ್ಕ್ ದಟ್ ಡೇ. ಇದನ್ನ ನಾವೇ ಹೇಳ್ತಾ ಇಲ್ಲ. ಆಮೇಲೆ ಸರ್ಕಾರಿ ಶಾಲೆಗಳಾಗ್ಲಿ, ಎಲ್ಲ ಆಗ್ಲಿ, ಯಾವುದೇ ಒಂದು ಆಫೀಸಲ್ಲಾಗ್ಲಿ ಟಾಯ್ಲೆಟ್ ಚೆನ್ನಾಗಿಲ್ಲ ಅಂತಂದ್ರೆ ಹೋಗಿ ಹೇಳ್ಬೇಕು, ಟಾಯ್ಲೆಟ್ ಚೆನ್ನಾಗಿಲ್ಲ, ಇಟ್ ಇಸ್ ನಾಟ್ ಪೀರಿಯಡ್ ಫ್ರೆಂಡ್ಲಿ. ಪೀರಿಯಡ್ ಪಾವರ್ಟಿ ಅಂತ ಗೊತ್ತಾ ನಿಮ್ಗೆ? ಈ ವರ್ಡ್ ಕೇಳಿದಿರಾ ಎಲ್ಲಾದ್ರೂ? ಪೀರಿಯಡ್ ಪಾವರ್ಟಿ. ನಮ್ಮ ದೇಶದ ಎಲ್ಲ ಮೋಸ್ಟ್ ಆಫ್ ದ ಸರ್ಕಾರಿ ಶಾಲೆಗಳಲ್ಲಿ ಪೀರಿಯಡ್ ಪಾವರ್ಟಿ ಇದೆ. ಏನ್ ಹಂಗಂದ್ರೆ ಪೀರಿಯಡ್ ಪಾವರ್ಟಿ ಅಂತಂದ್ರೆ, ಪೀರಿಯಡ್ಸ್ ಆದಾಗ ಮೊದಲನೇದಾಗಿ ಹೆಣ್ಣು ಮಗುಗೆ ಏನ್ ಬೇಕು? ಒಂದು ಟಾಯ್ಲೆಟ್ ಬೇಕು. ಆ ಟಾಯ್ಲೆಟ್ ಅಲ್ಲಿ ಪ್ಯಾಡ್ ಬೇಕು, ನೀರಿರ್ಬೇಕು, ಡಸ್ಟ್ ಬಿನ್ ಇರ್ಬೇಕು, ಕೂತ್ಕೊಳ್ಳಕ್ಕೆ ಒಂದು ಚೇರು ಅಥವಾ ದಿವಾನ್ ಟೈಪ್ ಒಂದು ವಿಶ್ರಮಕ್ಕೆ ಒಂದು ಎಕ್ವಿಪ್ಮೆಂಟ್ ಇರ್ಬೇಕು.
ಆದರೆ ನಾನು ಹೋಗಿರೋ ಎಷ್ಟೋ ಶಾಲೆಗಳಲ್ಲಿ ಟಾಯ್ಲೆಟ್ ಇದೆ, ಚಿಲ್ಕಾನೇ ಇಲ್ಲ ರೀ. ಸೊ ಒಂದು ಹುಡುಗಿ ಬಂದು ಹೇಳ್ತಾಳೆ, ಮೇಡಮ್ ನಾನು ಬೆಳಗ್ಗೆ 8 ಗಂಟೆಗೆ ನೀರು ಕುಡ್ಕೊಂಡು ಬಂದ್ರೆ ಮಧ್ಯಾಹ್ನ ತನಕ ಒಂದು ಹನಿ ನೀರು ಕುಡಿಯಲ್ಲ. ಯಾಕೆ ಅಂದ್ರೆ ಬನ್ನಿ ಟಾಯ್ಲೆಟ್ ತೋರಿಸ್ತೀನಿ, ಅದು 100 ಮೀಟರ್ ಇಂದಾನೆ ವಾಸನೆ ಹೊಡಿತಾ ಇದೆ. ನೀವಲ್ಲಿ ಹೋಗಿ ಮೇಡಮ್, ಎಲ್ಲಿ ಬೇಕು ಅಂದ್ರೆ ಅಲ್ಲಿ ಗಲೀಜ್ ಮಾಡಿರ್ತಾರೆ. ಯಾಕೆ ಅಂದ್ರೆ ಎಲ್ಲಿ ಟಾಯ್ಲೆಟ್ ಮಾಡಬೇಕು ಅಂತ ನಾವು ಮಕ್ಕಳಿಗೆ ಹೇಳ್ಕೊಡೋದೇ ಇಲ್ವಲ್ಲ. ಟಾಯ್ಲೆಟ್ ಶುರು ಮೆಟ್ಲಿಂದಾನೇ ಶುರು ಆಗತ್ತಲ್ಲ. ಸೊ ಟಾಯ್ಲೆಟ್ ಇರೋದು ದೊಡ್ಡದಲ್ಲ, ಟಾಯ್ಲೆಟ್ ಚಿಲ್ಕ ಇರಬೇಕು. ಆ ಹುಡುಗಿಗೆ ಎಷ್ಟು ಭಯ ನೋಡಿ, ಬೆಳಗ್ಗೆಯಿಂದ 3:30ವರೆಗೂ ಆ ಹುಡುಗಿ ಟಾಯ್ಲೆಟ್ಗೆ ಹೋಗಲ್ಲ ಅಂದ್ರೆ ಚಿಲ್ಕ ಇದ್ರೆ ತಾನೇ ಹೋಗ್ತಾಳೆ ಅವಳು. ಸೊ ಇಲ್ಲ, ಇನ್ನೊಂದು ಹುಡುಗಿ ಅವಳ ಜೊತೆ ನಿಂತಿರ್ಬೇಕು, ಅವಳು ಟಾಯ್ಲೆಟ್ ಮಾಡಿ ಬರೋವರೆಗೂ. ಸೊ ಇದು ನಮ್ಮ ಪರಿಸ್ಥಿತಿ. ಆದ್ರಿಂದ ಮನೇಲಿರೋ ಗಂಡಸರು ಸಾಂತ್ವನ ಹೇಳಿ, ನಾನ್ ನಿನ್ ಜೊತೆ ಇರ್ತೀನಿ ಅಂತ ಪಕ್ಕದಲ್ಲಿ ಕೂತ್ಕೊಂಡು ಟಿವಿ ನೋಡಿದ್ರು ಸಾಕು. ಏನ್ ಯಾವಾಗ್ಲೂ ಪೀರಿಯಡ್ಸು ಅಂತ ಸಾಕಾಯ್ತು, ಎದ್ದೋಗಿ ಅಡಿಗೆ ಮಾಡು ಅಂತ ಎಲ್ಲಿ ಅಂತಾರೆ ಅಲ್ಲಿ ಮತ್ಸರ, ಅಲ್ಲಿ ದ್ವೇಷ ಶುರು ಆಗುತ್ತೆ. ಯಾಕೆಂದ್ರೆ ದಾಂಪತ್ಯ ಜೀವನದಲ್ಲಿ ನಿಮ್ಗೆ ನಾವು ಬೇಕು, ನಮಗ್ ನೀವು ಬೇಕು, ಗಂಡಸಿಗೆ ಹೆಣ್ಣು ಬೇಕು, ಹೆಣ್ಣಿಗೆ ಗಂಡಸ್ ಬೇಕು. ಇವತ್ತು ನನಗ್ ಹುಷಾರಿಲ್ಲ, ನಾಳೆ ಗಂಡಂಗ್ ಹುಷಾರಿರಲ್ಲ. ಸೊ ನಾವೆಲ್ಲ ಜ್ಞಾಪಕ ಇಟ್ಕೊಂಡಿರ್ತೀವಿ. ನಾವು ಆನೆ ತರ, ನಾವು ಟೈಮು ಡೇಟು ಪ್ರತಿಯೊಂದು ಜ್ಞಾಪಕ ಇಟ್ಕೊಂಡು ನಾವು ಹೆಂಗಸ ಹತ್ರ ಜಗಳ ಆಡ್ಬೇಕಾದ್ರೆ ಅವತ್ತು ಶನಿವಾರ ನಾವ್ ಏನ್ ಮಾಡಿದ್ವಿ ಅಂತ ಹೇಳ್ತೀವೋ ಇಲ್ವೋ. ಸೊ ಒಬ್ಬ ಗಂಡಸು ಹೆಂಗಸ್ಗೆ ಹೇಗೆ ಟ್ರೀಟ್ಮೆಂಟ್ ಮಾಡುತ್ತಾನೆ ಅಂತ ನಾವೆಲ್ಲ ಜ್ಞಾಪಕ ಇಟ್ಕೊಂಡಿರ್ತೀವಿ. ಕರೆಕ್ಟ್ ಅಲ್ವಾ? ಹೌದು ಹೌದು, ಕರೆಕ್ಟ್ ಮೇಡಮ್. ಮೇಡಮ್, ಕೊನೆಯ ಪ್ರಶ್ನೆ. ಸೊ ಈ ಮುಟ್ಟಿನ ಸಮಯದಲ್ಲಿ ಕೆಲವೊಂದು ಇಕೋ ಫ್ರೆಂಡ್ಲಿ ಉತ್ಪನ್ನಗಳನ್ನ ಬಳಸೋದು ಒಳ್ಳೇದು ಅನ್ನುವಂಥ ಒಂದು ಸಬ್ಜೆಕ್ಟ್ ಇದೆ. ಇವತ್ತು ಮೆಡಿಕಲ್ ಶಾಪ್ಗಳಲ್ಲಿ ಏನು ಅವರಿಗೆ ಪ್ಯಾಡ್ಗಳಂತ ಸಿಗುತ್ತೆ, ಅವೆಲ್ಲವೂ ಕೆಮಿಕಲ್ ಆಗಿರುತ್ತೆ, ಅದನ್ನ ಬಳಸಬಾರ್ದು, ಆರೋಗ್ಯ ಕೆಡ. ಅದ್ರ ಬಗ್ಗೆ ನಾವು ಒಂದಿಷ್ಟು ಕಾರ್ಯಕ್ರಮವನ್ನ ಮಾಡಿದ್ವಿ. ಜೊತೆಗೆ ಈಗ ಒಂದಿಷ್ಟು ಬೇರೆ ಬೇರೆ ಪ್ರಾಡಕ್ಟ್ಗಳು ಕೂಡ ಹೆಣ್ಮಕ್ಳಿಗೆ ಬಂದಿದೆ. ಸೊ ಇದ್ರ ಬಗ್ಗೆ ಓವರ್ ಆಲ್ ಆಗಿ ಒಂದು ಮಾಹಿತಿಯನ್ನ ಕೊಡ್ಬಹುದಾ? ಖಂಡಿತ. ಅಗೈನ್ ಐ ವಿಲ್ ಗೋ ಬ್ಯಾಕ್ ಟು ವೇದ, ಮತ್ತೆ ವೇದದ ಕಾಲ, ಅದಾದ್ಮೇಲೆ ನಮ್ಮ ವೇದ, ಪುರಾಣ, ಸನಾತನ. ಹಿಂದಿನ ಕಾಲದಲ್ಲಿ ಪ್ಯಾಡ್ ಇತ್ತ? ನಮ್ಮ ಅಜ್ಜಿ, ನಮ್ಮ ಮುತ್ತಜ್ಜಿ ಏನ್ ಬಳಸ್ತಾ ಇದ್ರು? ಸ್ವಚ್ಛವಾಗಿರೋ ಕಾಟನ್ ಸೀರೆ, ಅದನ್ನ ಚೆನ್ನಾಗಿ ಒಗೆದು ಒಣಗಿಸಿ ಮರುಬಳಕೆ ಮಾಡ್ತಾ ಇದ್ರು. ಈಗೇನಾಗಿದೆ, ಪ್ಯಾಡ್ ಕಂಪನಿಗಳು ಪ್ಲಾಸ್ಟಿಕ್ ಅನ್ನ ಹಾಕಿ ಪ್ಯಾಡ್ ಅನ್ನ ತಯಾರು ಮಾಡ್ತಾರೆ. ಸೊ ಅದರಿಂದ ತಯಾರು ಮಾಡೋದ್ರಿಂದ ಕ್ಯಾನ್ಸರ್ ಬರೋದಾಗ್ಲಿ, ಅಲರ್ಜಿ ಆಗ್ಲಿ, ರ್ಯಾಶಸ್ ಆಗ್ಲಿ, ಅದು ಪಕ್ಕಕ್ಕಿಡೋಣ. ಅದು ಒಂದು ಪ್ಯಾಡ್ ಮಣ್ಣಿನ ಜೊತೆ ಬೆರೆಯಕ್ಕೆ 400 ರಿಂದ 500 ವರ್ಷ ಬೇಕು. ಅಂದ್ರೆ 4 ರಿಂದ 5 ಜನ್ಮ. ಇದನ್ನ ರಿಯೂಸಬಲ್ ಅಲ್ಲ. ಪ್ಯಾಡ್ ಅನ್ನ ಮರುಬಳಕೆ ಮಾಡಕ್ಕೆ ಸಾಧ್ಯ ಇಲ್ಲ. ಒಂದು ಸಲ ಒಂದು ಹೆಣ್ಣು ಪ್ಯಾಡ್ ಅನ್ನ ಬಳಸ್ಬಿಟ್ಟು ಆದ್ಮೇಲೆ ಅದು ಸೀದಾ ಎಲ್ಲಿಗೆ ಹೋಗುತ್ತೆ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಡಸ್ಟ್ಬಿನ್ಗೆ ಹಾಕಿದ್ವಿ, ಕಸ ಕ್ಲೀನ್ ತಗೊಂಡು ಹೋಗೋರು ಬಂದ್ರು, ಅದನ್ನ ತಗೊಂಡೋಗಿ ಒಂದ್ ಕಡೆ ಡಂಪ್ ಮಾಡಿದ್ರು. ಅದಾದ್ಮೇಲೆ ಏನಾಗ್ತಾ ಇದೆ ಅಂದ್ರೆ, ಯಾವ್ದನ್ನ ಮರುಬಳಕೆ ನಾವು ಮಾಡಲ್ವೋ ಅದನ್ನೆಲ್ಲಾನು ವಾಟರ್ ಬಾಡೀಸ್ ಹಾಕ್ತಿವಿ. ಅಂದ್ರೆ ನದಿ, ಸಮುದ್ರ ಸೇರ್ತಾ ಇದೆ. ಇದೇ ನದಿ ಸಮುದ್ರದಲ್ಲಿರೋ ಜಲಚರ ಪ್ರಾಣಿಗಳು ಅದನ್ನ ತಿಂತಾ ಇದೆ, ಅದನ್ನ ನಾವು ತಿಂತಾ ಇದ್ದೀವಿ. ಅಂದ್ರೆ ಮಾಂಸಾಹಾರಿಗಳು ಅದೇ ಮೀನನ್ನ, ಅದೇ ಏಡಿನ ತಿಂತಾ ಇದ್ದಾರೆ. ಆಯ್ತಾ? ಸೊ ಆದ್ರಿಂದ ಹಿಂದಿನ ಕಾಲದ ತರಾನೇ ಸ್ವಚ್ಛವಾಗಿ ಕಾಟನ್ ಬಟ್ಟೆನ ಉಪಯೋಗಿಸಿ, ಅದು ನಾನು ಹೇಳೋದು. 1. 2ನೇದು ಟ್ಯಾಂಪೂನ್ಸ್ ಅಂತ ಬರುತ್ತೆ. ಮತ್ತೆ ಈಗ ಹೊಸದಾಗಿ ಚಾಲ್ತಿಯಲ್ಲಿರೋದು ಮೆನ್ಸ್ಟ್ರಲ್ ಕಪ್ ಅಂತ. ಅದನ್ನ ಹೇಗೆ ಹಾಕೋಬೇಕು, ಅದರದ ಬಳಕೆ ಹೇಗೆ, ಎಲ್ಲಾನು ನಿಮ್ಗೆ ಇನ್ಫಾರ್ಮೇಶನ್ ಗೂಗಲ್ ಅಲ್ಲಿ ಇದೆ. ಅದೇನು ಮಹಾ ರಾಕೆಟ್ ಸೈನ್ಸ್ ಅಲ್ಲ. ಸೊ ನಾನೇನು ಬೇಡ್ಕೊಳ್ಳೋದು ನಿಮಗೆ ಅಂತಂದ್ರೆ, ಒಂದು ಹೆಣ್ಣಿನ ಜೀವಿತಾವಧಿಯಲ್ಲಿ ಅವಳಿಗೆ 72,000 ಪ್ಯಾಡ್ಗಳು ಬೇಕಾಗುತ್ತೆ. ಪ್ರಸ್ತುತವಾಗಿ ನಮ್ಮ ದೇಶದಲ್ಲಿ 355 ಮಿಲಿಯನ್ ಹೆಣ್ಣು ಮಕ್ಕಳು ಮತ್ತು ಹೆಂಗಸರು, ಚಿಕ್ಕ ಹೆಂಗಸರು ಮತ್ತೆ ಹೆಣ್ಣು ಮಕ್ಕಳು ಪೀರಿಯಡ್ಸ್ ಆಗ್ತಾ ಇದೆ. 355 ಮಿಲಿಯನ್, ಒಬ್ಬಳಿಗೆ 72,000 ಪ್ಯಾಡ್ಗಳು ಬೇಕು. ಸೊ ಮುಂದೆ ಬ್ಲೂ ಪ್ಲಾನೆಟ್ ಅನ್ನ ನಾವು ಪ್ಯಾಡ್ ಪ್ಲಾನೆಟ್ ಅಂತ ಕರಿತೀವಿ. ನಮ್ಮ ಭೂಮಿನ ಬಾಹ್ಯಾಕಾಶದಿಂದ ಬ್ಲೂ ಪ್ಲಾನೆಟ್ ಅಂತ ಕರಿತೀವಿ, ಯಾಕೆಂದ್ರೆ ನೀಲಿಯಾಗಿ ಕಾಣುತ್ತೆ. ಸೊ ಈಗ ಇದನ್ನೆಲ್ಲ ಎಲ್ಲಿ ಡಂಪ್ ಮಾಡ್ಬೇಕು? ನಾವು ತುಂಬಾ ಬೇಗ ಇದನ್ನ ಅರ್ಥಕೋಬೇಕು. ಆಮೇಲೆ ರಿಯೂಸಬಲ್ ಪ್ಯಾಡ್ಸ್ ಉಪಯೋಗಿಸ್ಬೇಕು. ಮತ್ತೆ ಪೀರಿಯಡ್ ಪ್ಯಾಂಟಿ ಅಂತ ಒಂದು ಬಂದಿದೆ, ಅದನ್ನು ಉಪಯೋಗಿಸ್ಬೋದು. ಅದಾದ್ಮೇಲೆ ಪೀರಿಯಡ್ ಕಪ್ಸ್, ಮೆನ್ಸ್ಟ್ರಲ್ ಕಪ್ಸ್ ನ ಉಪಯೋಗಿಸ್ಲೇಬೇಕು. ಇದು ಕಳಕಳಿಯ ವಿನಂತಿ. ಈ ಮೆನ್ಸ್ಟ್ರಲ್ ಕಪ್ ಬಗ್ಗೆ ಮುಂದೆ ಯಾವಾಗಾದ್ರೂ ಒಂದು ಒಳ್ಳೆ ಮಾಹಿತಿಯನ್ನು ಕೊಡೋಣ ಮೇಡಮ್. ಬಗ್ಗೆ ಒಂದಿಷ್ಟು ಮಾಹಿತಿ ನಮ್ಮ ಹೆಣ್ಮಕ್ಳಿಗೆ ಬೇಕು ಅಂತ ನಾನು ಅನ್ಕೊಂತೀನಿ. ಬಹುಶಃ ಇವತ್ತಿನ ಒಂದು ಸುದೀರ್ಘ ಸಂದರ್ಶನದಲ್ಲಿ ನಮಗೆ ಒಂದಿಷ್ಟು ಡೌಟ್ಸ್ಗಳಿತ್ತು, ಕ್ವಶನ್ಸ್ಗಳಿತ್ತು, ಅದನ್ನ ನಿಮ್ಮಿಂದ ಕೇಳಬೇಕಾಗಿತ್ತು. ಹಾಗಾಗಿ ನಮ್ಮ ಎಲ್ಲ ಪ್ರಶ್ನೆಗಳಿಗೂ ನೇರವಾಗಿ ಉತ್ತರವನ್ನು ಕೊಟ್ಟಿದ್ದೀರಾ. ಸೊ ನಮ್ಮ ಹೆಗ್ಗದ್ದೆ ಸ್ಟುಡಿಯೋಗೆ ಇಲ್ಲಿವರೆಗೆ ಬಂದು ನೀವೊಂದು ಮಾಹಿತಿಯನ್ನ ಕೊಟ್ಟಿರೋದಕ್ಕೆ ನಿಮ್ಗೆ ಹೆಗ್ಗದ್ದೆ ಸ್ಟುಡಿಯೋದ ಎಲ್ಲಾ ವೀಕ್ಷಕರ ಪರವಾಗಿ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.
ನಾನು ಫೋನ್ ಮಾಡಿದ ತಕ್ಷಣ ಈ ತರ ವಿಷಯ ಇದೆ ಅಂತ ಅಂದಿದ ತಕ್ಷಣ ನೀವು ಹೌದು, ಎರಡನೇ ಮಾತಿಲ್ಲದೆ ಹೌದು ಇದ್ರ ಬಗ್ಗೆ ಮಾತಾಡ್ಲೇಬೇಕು ಅಂತ ಆಸ್ ಎ ಮ್ಯಾನ್, ಒಬ್ಬ ಗಂಡಸಾಗಿ ನೀವು ಇದಕ್ಕೆ ಒಪ್ಪಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ಆಮೇಲೆ ಇನ್ಸ್ಟಾಗ್ರಾಮ್ ಪೇಜು ಮತ್ತೆ ಯೂಟ್ಯೂಬ್ ಪೇಜು ಅನಿತಾ ಏನ್ ಸಮಾಚಾರ ಅಂತ ಇದೆ. ಸೊ ನಮ್ಮ ವೀಕ್ಷಕರಲ್ಲಿ ವಿನಂತಿ, ನನ್ನ ಮುಂದಿನ ಪ್ರಯೋಗಗಳಲ್ಲೂ ನನ್ನ ಎಲ್ಲಾ ಪ್ರಯತ್ನಗಳಲ್ಲೂ ನೀವು ನನ್ನನ್ನು ಪ್ರೋತ್ಸಾಹಿಸ್ತೀರಾ ಮತ್ತೆ ನನ್ನ ಕಾರ್ಯವೈಖರಿನ ನೋಡಿ ಸಲಹೆಗಳನ್ನು ಕೊಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಖಂಡಿತ ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಸೊ ಇನ್ನೂ ಏನಾದರೂ ನಿಮ್ಮಲ್ಲಿ ಪ್ರಶ್ನೆಗಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ, ಮೇಡಮ್ ಅವರಿಂದ ಅಲ್ಲಿ ಆನ್ಸರ್ ಕೊಡಿಸುವ ಪ್ರಯತ್ನವನ್ನ ನಾವು ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.